ಎಸ್ ನೋಡ್ರಿ, ಈಗೇನಪ್ಪಾ ಅಂತಂದ್ ಹೇಳಿದ್ರೆ ನಾವು ಹಲವಾರು ಟಾಪಿಕ್ಸ್ ಗಳನ್ನ ನಾನು ಕವರ್ ಮಾಡಿದೀನಿ, ನಿಮ್ಗೆ ಗೊತ್ತೈತಾ. ಸೊ ನಿನ್ನೆನೆ ಮಾಡಿದೀವಿ ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ನಾವೇನಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡಿದೆವು. ಸೊ ಎಷ್ಟೋ ಜನ ಈಗ ಏನಂತಂದ್ ಹೇಳಿದ್ರೆ ಹೊಸದಾಗಿ ಜಾಯ್ನ್ ಆಗಿದ್ದೀರಿ. ಹೊಸದಾಗಿ ಜಾಯ್ನ್ ಆದವ್ರು ಏನಂತಂದ್ ಹೇಳಿದ್ರೆ ಎಲ್ಲ ರೆಕಾರ್ಡ್ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ಬೇಕು. ಅದಾದ ನಂತರ ಇದು ಮಾಡ್ಕೊಳಕ್ ಹೋಗ್ಬೇಡ್ರಿ, ಗಾಬರಿ ಆಗಕ್ ಹೋಗ್ಬೇಡ್ರಿ, ಅನ್ಸಕ್ ಹೋಗ್ಬೇಡ್ರಿ, ಸರ್ ನಮ್ಗೆ ಏನು ಬರಂಗಿಲ್ಲ ಅಂತಂದೇಳಿ. ಸೊ ಎಲ್ಲಾ ರೆಕಾರ್ಡ್ ವಿಡಿಯೋಸ್ ಗಳನ್ನ ನೋಡ್ರಿ, ನಿಮ್ಗೆ ಪ್ರತಿಯೊಂದನ್ನು ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡಕ್ ಬರುತ್ತೆ, ಈಸಿಯಾಗಿ ಬರುತ್ತೆ. ಅದ್ರ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡ. ಆಮೇಲೆ ಒಂದ್ ಯಾವ್ದಾದ್ರು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣಲ್ಲ. ಈಗೇನಂತಂದ್ರೆ ಸಿಂಪಲ್ ಇಂಟ್ರೆಸ್ಟ್ ನಿನ್ನೆ ಹೇಳಿದೆ, ಇವತ್ತು ಹೇಳ್ತೀನಿ, ಅದನ್ನ ಸಾಲ್ವ್ ಮಾಡೋಣ. ಬಟ್ ಆದ್ರೆ ಎಕ್ಸಾಮ್ ಕ್ವಶನ್ ಪೇಪರ್ ಒಳಗಡೆ ನಾವು ಇಲ್ಲಿವರೆಗೂ ಹೇಳಿದ್ದೇನಪ್ಪಾ ಅಂತಂದ ಹೇಳಿದ್ರೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಅಲ್ಲಿ ಎಷ್ಟು ಕ್ವಶನ್ಸ್ ಗಳು ಬಂದಾವ ಅವುಗಳನ್ನೆಲ್ಲಾನು ಬಿಡಿಸೋಣ. ಉಳಿದ್ ಮತ್ತೆ ಅವ ಏನಂತಂದ ಹೇಳಿದ್ರೆ ಮತ್ತೆ ಬೇರೆ ಟೈಮಲ್ಲಿ ಮತ್ತೆ ಬಿಡಿಸ್ತಾ ಹೋಗೋಣ. ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ. ಇಲ್ಲಿವರೆಗೂ ನಾವು ಹೇಳಿರೋದ್ರಲ್ಲಿ ಎಷ್ಟು ಕ್ವಶನ್ಸ್ ಗಳು ಬಂದಿದಾವ, ಎಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಿದಾವ, ಅವುಗಳನ್ನ ಇವತ್ತು ನಾವ್ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡೋಣ. ಎಸ್, ನಾನ್ ಸಾಲ್ವ್ ಮಾಡಂಗಿಲ್ಲ, ನೀವ ಸಾಲ್ವ್ ಮಾಡ್ಬೇಕು. ನೀವ ಸಾಲ್ವ್ ಮಾಡಿ ಏನಂತಂದ ಹೇಳಿದ್ರೆ ನಂಗೆ ಆನ್ಸರ್ಸ್ ಗಳನ್ನ ಹೇಳ್ಬೇಕು. ಎಸ್ ನೋಡ್ರಿ, ಫಸ್ಟ್ ಒನ್ ಐತ್ ನೋಡ್ರಪ್ಪ. ಇಲ್ಲಿ ಮ್ಯಾಲ್ ಜಿ ಕೆ ಅಂದ ತಗೊಂಡ್ ಹೋಗ್ಬಿಡೋಣ. ಇಲ್ಲೊಂದ 30ನೇ ಕ್ವಶನ್ ಒಂದ್ ಐತ್ ನೋಡ್ರಿ. ಇದೇನಪ್ಪಾ ಅಂತಂದ ಹೇಳಿದ್ರ ಆನ್ಸರ್ ಗೊತ್ತಾಗ್ಬಿಟ್ಟೈತ್ ಬಿಡ್ರಿ. ಸೊ ಇಲ್ಲಿ ಬ್ಯಾರೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರ ಅದನ್ನ ಹೇಳ್ಬಿಡ್ರಿ. ಇಲ್ಲಿ ಏನ್ ಕೇಳಿದಾರಲ್ಲ, ಅರ್ತ್ ಕ್ವೇಕ್ ಅನ್ನ ಅಳಿಯೋಕೆ. ಅರ್ತ್ ಕ್ವೇಕ್ ಅಂತಂದ್ ಹೇಳಿದ್ರೆ ಬರ್ಕೊಡ್ರಿ ಭೂಕಂಪ ಅಂತಂದ್ ಹೇಳ್ತೀವಿ. ಅರ್ತ್ ಕ್ವೇಕ್ ಅಂತಂದ್ ಹೇಳಿದ್ರೆ ಭೂಕಂಪ. ಸೊ ಈ ಭೂಕಂಪವನ್ನ ಅಳಿಯುವ ಮಾಪನ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ನಾವೇನಂತ ಹೇಳ್ತೀವಿ, ಸಿಸ್ಮೋಗ್ರಾಫ್ ಅಂತಂದ್ ಹೇಳ್ತೀವಿ. ಸಿಸ್ಮೋಗ್ರಾಫ್ ಕನ್ನಡದಾಗ ಬರ್ಕೊಡ್ರಿ, ಸಿಸ್ಮೋಗ್ರಾಫ್ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ಬ್ಯಾರೋಮೀಟರ್ ಅಂತಂದ್ ಹೇಳಿ ಯಾವ್ದಕ್ಕೋ ಒಂದಕ್ಕೆ ಯೂಸ್ ಮಾಡ್ತಾರ, ಅದ್ ಯಾವ್ದು ಹೇಳಿ. ವೆರಿ ಗುಡ್. ಸೊ ಬ್ಯಾರೋಮೀಟರ್ ಅನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಪ್ರೆಷರ್ ಅನ್ನ ಅಳತೆ ಮಾಡೋಕೆ. ಪ್ರೆಷರ್ ಅನ್ನ ಅಳತೆ ಮಾಡೋಕೆ ಏನಂತಂದ್ ಹೇಳಿದ್ರೆ ಒತ್ತಡ ಅಂತಂದ್ ಹೇಳ್ತೀವಿ, ಕನ್ನಡದಾಗ ಒತ್ತಡ. ನಿಮ್ಗೆ ಇಂಗ್ಲಿಷ್ ನಾಗ ಬಂದಿಲ್ಲ ಅಂತಂದ್ ಹೇಳಿದ್ರು ಕೂಡ ನಂಗೆ ಕನ್ನಡದಾಗ ಹೇಳ್ರಿ ನಡೆಯಿತು, ಒತ್ತಡ. ಇದು ಒಂದು ಕ್ವಶನ್ ನಿಮ್ಗೆ. ಸೊ 30ನೇ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬ್ಯಾರೋಮೀಟರ್ ಅಂತಂದ್ ಅನ್ಕೊಡ್ರಿ. ಇದು ಅರ್ಥಕ್ವೇಕ್ ಬೇಡ, ಯಾಕಂದ್ರೆ ಆನ್ಸರ್ ನಿಮ್ಗೆ ಆಲ್ರೆಡಿ ಗೊತ್ತಾಗೋಯ್ತು. ಇಲ್ಲ ಸರ್ ಇನ್ನೊಂದ್ ಬೇರೆ ಯಾವ್ದಾದ್ರು ತಗೋಣ ಅಂತಂದ್ ಹೇಳಿದ್ರೆ ಗಾಳಿಯನ್ನ ಅಳಿಯುವ ಮಾಪನ, ಏರ್ ಅಂತಂದ್ ಹೇಳ್ತೀವಲ್ಲ, ಗಾಳಿಯನ್ನ ಅಳಿಯುವ ಮಾಪನ ಯಾವುದು ಅಂತಂದ್ ಹೇಳ್ರಿ. ಯಾರಿಗಾದ್ರೂ ಗೊತ್ತೈತಾ? ವೆರಿ ಗುಡ್. ಸೊ ಗಾಳಿಯನ್ನ ಅಳಿಯುವ ಮಾಪನ ಯಾವುದು? ಇನ್ಸ್ಟ್ರೂಮೆಂಟ್ ಅಂತಂದ್ ಹೇಳ್ತೀವಿ. ಇನ್ಸ್ಟ್ರೂಮೆಂಟ್ ಅಂತಂದ್ ಹೇಳಿದ್ರೆ ಮಾಪನ. ವೆರಿ ಗುಡ್. ಎನಿಮೋಮೀಟರ್ ಅಂತಂದ್ ಹೇಳ್ತೀವಿ. ಏನಪ್ಪಾ ಅಂತಂದ್ ಹೇಳಿದ್ರೆ ಎನಿಮೋಮೀಟರ್. ಎನಿಮೋಮೀಟರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಗಾಳಿಯ ಅಳಿಯುವ ಮಾಪನ ಅಂತಂದಾಯ್ತು, ಬಿಡ್ರದ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನಂಬರ್ 31 ಏನಂತಂದ್ ಹೇಳಿದ್ರೆ ನೀವು ಸಾಲ್ವ್ ಮಾಡ್ಬೇಕು ಇವಾಗ. ಕ್ವಶನ್ ನಂಬರ್ 31. ಹಾಕ್ತೀನಪ್ಪ, ಇವಾಗ ಹಾಕ್ತೀನಿ, ನಂಗೆ ಟೈಮ್ ಸಿಕ್ಕಿಲ್ಲ. ಇವಾಗ ಈ ಕ್ಲಾಸ್ ಮುಗಿಸ್ಕೊಂಡ ತಕ್ಷಣ ಅದ್ ನಿನ್ನೆ ಕ್ಲಾಸ್ನ ಅಪ್ಲೋಡ್ ಮಾಡ್ತೀನಿ. ಎಸ್ ನೋಡ್ರಿ, HCF ಎಷ್ಟಾಗತ್ತೆ ನೋಡ್ರಿ. ಕ್ವಶನ್ ಪೇಪರ್ ಏನ್ ಕೇಳಿದಾರಲ್ಲ, ಒರಿಜಿನಲ್ ಕ್ವಶನ್ ಪೇಪರ್ ಒಳಗಿಂದ ಬೀಳ್ಸಾದೆ. ಈಗ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಾವ ಅಂತ ನೋಡ್ಬೇಕು. 30ನೇ ಕ್ವಶನ್ ಯಾರು ಸಾಲ್ವ್ ಮಾಡಿದ್ರಿ, ಇದು ಒಂದ್ ಕ್ವಶನ್, ಇದಕ್ಕೆ ಯಾರು ಸಾಲ್ವ್ ಮಾಡಿದ್ರಿ ನೋಡ್ರಿ, ಅವ್ರಿಗೆ ಏನಂತಂದ್ ಹೇಳಿದ್ರೆ ಮಾರ್ಕ್ಸ್ ಬಂದಂಗ. ಇದನ್ನ ಸಾಲ್ವ್ ಮಾಡ್ರಿ ಅಂತಂದ್ ಹೇಳಿದ್ರೆ 2 ಸಾಲ್ವ್ ಮಾಡಿದ್ರ ಅಂದ್ರೆ 4 ಮಾರ್ಕ್ಸ್ ಬಂದಂಗ. ಎಸ್, HCF ಎಲ್ಲ ಕಂಡಿಡಿರಿ. ಓಕೆ, ಕಂಡು ಹಿಡಿದ್ರಿ. ಹಂಗ LCM ಕಂಡು ಹಿಡಿದ್ ಬಿಡ್ರಿ. ನಾನು ಸಾಲ್ವ್ ಮಾಡ್ತೀನಿ, ನಿಮ್ಗ LCM ಕಂಡು ಹಿಡಿದ್ ಬಿಡ್ರಿ. ಹಂಗ LCM ಕಂಡು ಹಿಡಿದ್ ಬಿಡ್ರಿ. 36, 54, 72 ಏನಪ್ಪಾ ಅಂತಂದ ಹೇಳಿದ್ರೆ LCM ಕಂಡು ಹಿಡಿದ್ ಬಿಡ್ರಿ. ಬೇಗ ಕಂಡು ಹಿಡೀರಿ. ನಾನೇನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ತೀನಿ. 216. ನೆಕ್ಸ್ಟ್ ಮತ್ತೆ ಯಾರ್ದಾದ್ರು ಬೇರೆ ಆನ್ಸರ್ ಕರೆಕ್ಟ್ ಆಗಿರೋದು ಟ್ರೈ ಮಾಡ್ರಿ. ಎಷ್ಟು ಬರುತ್ತಾ ನೋಡ್ರಿ, ನಾ ಸಾಲ್ವ್ ಮಾಡ್ಕೊತ ಹೋಗ್ತೇನೆ ನೋಡ್ರಿ. 2ರಿಂದ ಡಿವೈಡ್ ಮಾಡ್ತಾ ಹೋಗೋಣ. ಸೊ ಇದು ಹೆಂಗ್ ಡಿವೈಡ್ ಆಗತ್ತೆ, ಇಲ್ಲಿ 3 ಐತಿ, 2 ಒಂದ್ಲೆ 2 ಡಿವೈಡ್ ಆಗತ್ತ, ಒಂದ್ ಕೈಲ ಉಳಿಯುತ್ತ 16 ಆಯ್ತು. 2 ಎಂಟ್ಲೆ 16 ಅಂದ್ರ 2 18 36 ಆಯ್ತು. ಸೇಮ್ ಅದೇ ತರ ಇಲ್ಲಿ 5 ಐತಿ, 2 2 4, 1 ಉಳಿತೈತಿ, ಇದೇನಾಗತ್ತ 14 ಆಗತ್ತ. 2 7 14. ಸೇಮ್ ಅದೇ ತರ ನೋಡ್ರಿ, 2 3 6 ಎಷ್ಟಾಗತ್ತ, 2 3 6, 1 ಉಳಿತು 12 ಆಗತ್ತ, 2 6 12. ಸೇಮ್ ಅದೇ ತರ 3 ಸಂಖ್ಯೆಗಳು ಡಿವೈಡ್ ಆಗೋದು 2ರಿಂದ ಡಿವೈಡ್ ಆಗತ್ತಾ? ಇಲ್ಲ, ಆಗಂಗಿಲ್ಲ. 3ರಿಂದ ಡಿವೈಡ್ ಆಗತ್ತ ನೋಡ್ರಿ, ಆಗತ್ತ. 3 6 18, 3 9 27, ಅದಾದ ನಂತರ 3 1 3, 3 2 6. ಮತ್ತೇನಂತಂದ ಹೇಳಿದ್ರೆ 3 2ರಿಂದ ಡಿವೈಡ್ ಆಗತ್ತಾ? ಆಗಲ್ರಿ ಸರ್, 3ರಿಂದ ಆಗತ್ ನೋಡ್ರಿ. 3 2 6, 3 3 9, 3 4 12. ಅದಾದ ನಂತರ 3 ಸಂಖ್ಯೆಗಳು 2ರಿಂದ ಡಿವೈಡ್ ಆಗತ್ತಾ? ಇಲ್ಲ, ಆಗಂಗಿಲ್ಲ. 3 ಸಂಖ್ಯೆಗಳು 3ರಿಂದ ಡಿವೈಡ್ ಆಗತ್ತೆ, ಇದು ಆಗಂಗಿಲ್ರಿ ಸರ್. ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ನಮ್ದು HCF ಎಷ್ಟಾಗತ್ತ? ಯಾವ ಸಂಖ್ಯೆಗಳನ್ನ ತಗೊಂತೀವಿ HCF ಅಂತಂದ್ ಹೇಳಿದ್ರೆ ಇಲ್ಲೇನ್ ಡಿವೈಡ್ ಮಾಡ್ತೀವಲ್ಲ, ಇದೇನಂತಂದ್ ಹೇಳಿದ್ರೆ 3 ಸಂಖ್ಯೆಗಳನ್ನ ಡಿವೈಡ್ ಮಾಡ್ಬೇಕು.
ಸೊ ಈ ತರ ಏನಂತಂದ ಹೇಳಿದ್ರೆ ಮೂರು ಸಂಖ್ಯೆಗಳನ್ನ ಡಿವೈಡ್ ಮಾಡೋ ಯಾವ್ಯಾವು 2 ಇಂಟು 3 ಇಂಟು 3 ಎಷ್ಟಾಯ್ತು 2 ಮೂರ್ಲೆ 6 6 ಮೂರ್ಲೆ 18 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದ ಕರೆಕ್ಟ್ ಆಗಿರೋ ಆನ್ಸರ್. ಸೊ ಕ್ಲಿಯರ್ ಎಲ್ರಿಗೂ? ಓಕೆ, ಸೊ ವೆರಿ ಗುಡ್. ಯಾರ್ಯಾರು ಸಾಲ್ವ್ ಮಾಡಿದಿರಿ? ನೆಕ್ಸ್ಟ್ ನೋಡ್ರಿ ಸರ್, ನಾನು ಎಲ್ ಸಿ ಎಂ ಮತ್ತೇನ್ ಕೇಳಿದ್ನಿ, ಎಲ್ ಸಿ ಎಂ ಕೇಳಿದ್ನಿ, ಇಲ್ಲಿಗೆ ಸ್ಟಾಪ್ ಮಾಡ್ತಿರನ್? ಇಲ್ಲ ಸರ್, ಒಂದಷ್ಟೇ ಡಿವೈಡ್ ಆಗಿಲ್ರಿ, ಇವೆರಡು ಡಿವೈಡ್ ಆಗ್ತಾವ. ಯಾವ್ದ್ರಿಂದ? 2ರಿಂದ. ಸೊ 2 ಒಂದ್ಲೆ 2, 3 ಹಂಗ ಬರ್ಕೊಂಡ್ರಿ, ಡಿವೈಡ್ ಆಗ್ಲಾಗಂತಲೇ 2 2ಲೆ 4. ಇನ್ ಮುಂದೆ ಏನಂತಂದ್ ಹೇಳಿದ್ರೆ ಯಾವ್ದು ಡಿವೈಡ್ ಆಗಂಗಿಲ್ಲ. ಸೊ ನಮ್ದು ಎಲ್ ಸಿ ಎಂ ಏನಾಗತ್ತ, ಎಲ್ಲಾನು ಗುಣಿಸ್ಬೇಕು. 2 ಇಂಟು 3 ಇಂಟು 3 ಇದು ಇಂಟು 2 ಇಂಟು 1 ಇಂಟು 3 ಇಂಟು 2 ಎಷ್ಟಾಗತ್ತ? 2 ಮೂರ್ಲೆ 6, 6 ಮೂರ್ಲೆ 18, 18 36, 36 ಇಂಟು 3 ಎಷ್ಟಾಗತ್ತ? 3 6ಲೆ 18, 3 ಮೂರ್ಲೆ 9, 108 ಆಯ್ತು. ಆಮೇಲೆ ನೆಕ್ಸ್ಟ್ ಇಂಟು 2, ಸೊ 2 8ಲೆ 16, 2 1ಲೆ 2. ಸೊ ನಮ್ದು ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಎಲ್ ಸಿ ಎಂ ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ 216 ಆಗತ್ತ. ಎಷ್ಟಾಗತ್ತ? ಎಲ್ ಸಿ ಎಂ 216 ಆಗತ್ತ. ಸೊ ಎಲ್ಲವನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಗುಣಿಸ್ಬೇಕಾಗತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಈ ಕ್ವಶನ್ ಎಲ್ ಸಿ ಎಂ ಎಚ್ ಸಿ ಎಫ್ ಎಲ್ರಿಗೂ ಬಂತಲ್ಲ, ಎಷ್ಟು ಜನ ಸಾಲ್ವ್ ಮಾಡ್ಯಾರ ನೋಡ್ರಿ. ಕೇಳಿಸ್ತಿದ್ಯಲ್ಲ ನಾನು ಮಾತಾಡೋದು ಎಲ್ರಿಗೂ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಾವು ಬಿಡಿಸಿದ್ರಲ್ಲಿ ಮತ್ತೆ ಯಾವ್ದು ಕ್ವಶನ್ ಬಂದೈತೆ ಅಂತಂದ್ ಹೇಳಿದ್ರೆ, ಸೊ ಈ ರೀತಿಯಾಗಿರೋ ಕ್ವಶನ್ಸ್ ಗಳು ಬಂದೈತೆ. ಸೊ ಯಾರಾದ್ರೂ ಟ್ರೈ ಮಾಡ್ತಾರೇನೆ ಇದನ್ನ? ಈಸಿ ಬಾಳ ಐತೆ ಈ ತರ ಇರೋ ಕ್ವಶನ್ಸ್ ಗಳು. ನಾನು ನಿಮ್ಗೆ ಆಲ್ರೆಡಿ ಎಚ್ ಸಿ ಎಫ್ ಎಲ್ ಸಿ ಎಂ ಮಾಡುವಾಗ ಹೇಳ್ಕೊಟ್ಟಿದ್ದೇನೆ ನಿಮ್ಗೆ. ಎಚ್ ಸಿ ಎಫ್ ಎಲ್ ಸಿ ಎಂ ಮಾಡುವಾಗ ಇದನ್ನ ಹೆಂಗ್ ಬರ್ಕೋಬೇಕು ಅಂತಂದ್ ಹೇಳ್ಕೊಟ್ಟಿದ್ದೇನೆ. ಯಾರಿಗಾದ್ರೂ ಬರುತ್ತಾ ಅಂತ ನೋಡ್ರಿ. ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಟೆನ್ಷನ್ ತಗೊಳೋದ್ ಬೇಡ. ಸೊ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಏನು ಟೆನ್ಷನ್ ತಗೊಳೋದ್ ಬೇಡ. ಸೊ ಹೆಂಗ್ ಮಾಡ್ತೀರಿ ಇದನ್ನ? ಎ ಇಷ್ಟು ಬಿ ಇಷ್ಟು ಸಿ ಐತಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ 3:4:8 ಆಗತ್ತ. ಇಲ್ಲೇನಿಲ್ಲ ಸರ್, ಒಂದ್ ಎಕ್ಸ್ ಅಂತಂದ್ ವ್ಯಾಲ್ಯೂ ತಗೊಂಡ ಎ ಈಕ್ವಲ್ ಟು ಎಷ್ಟಾಗತ್ತ? 3x ಆಗತ್ತ. ಬಿ ಈಕ್ವಲ್ ಟು ಎಷ್ಟಾಗತ್ತ? 4x ಆಗತ್ತ. ಸಿ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 8x ಅಂತಂದ್ ಬರ್ಕೊಂತೀವಿ. ನಾನ್ ನಿಮ್ಗ ಎ ಇಷ್ಟು ಬಿ ಇದ್ದಾಗ ಹೇಳ್ಕೊಟ್ಟಿದ್ನಲ್ಲ, ಸೇಮ್ ಹಂಗ ಎಕ್ಸ್ ಅಂತ ತಗೊಂಡು, ಸೊ ಎ ಎಷ್ಟಾಯ್ತು? 3x, ಬಿ ವ್ಯಾಲ್ಯೂ ಎಷ್ಟೈತಿ? 4 ಐತಿ, 4x, ಸಿ ಎಷ್ಟಾಯ್ತು ವ್ಯಾಲ್ಯೂ ಎಷ್ಟಾಗತ್ತ? 8x ಆಗತ್ತ. ಇಲ್ಲೇನ್ ನಮ್ ಕೊಡ್ಯಾರ ನೋಡ್ರಿ, ಇಲ್ಲೊಂದ್ ಏನೋ ಕೊಟ್ಟಿದಾರ ನೋಡ್ರಿ, ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 2565 ಅಂತ ಕೊಟ್ಟಿದಾನ. ಇವಾಗ ಎ ವ್ಯಾಲ್ಯೂ ಹಾಕ್ರಿ, 3x 4x ಪ್ಲಸ್ 8x. ನಮ್ದು ಇಲ್ಲಿ ಏನಂತಂದ್ ಹೇಳಿದ್ರೆ 2565 ಐತೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತ? ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತ? ಯಾರಾದ್ರೂ ಕಂಡಿಡಿದ್ದರಿ? ಎಕ್ಸ್ ವ್ಯಾಲ್ಯೂ ಸೊ ಏನು? 2565 ಡಿವೈಡೆಡ್ ಬೈ ಇದನ್ನ ಕೂಡ್ಸ್ರಿ. 4 3 7 ಪ್ಲಸ್ 8 ಅಂತಂದ್ ಹೇಳಿದ್ರೆ 15x ಆಯ್ತು. ಸೊ ನಮ್ಗೇನಂತಂದ್ ಹೇಳಿದ್ರೆ ಇಲ್ಲಿ 15x, ನಮ್ಗೆ ಎಕ್ಸ್ ವ್ಯಾಲ್ಯೂ ಅಷ್ಟ ಬೇಕಲ್ಲ, ಎಕ್ಸ್ ಈಕ್ವಲ್ ಟು ಈ ತರ ಬರ್ಕೊಂತೀರಿ. ಸೊ ಇಲ್ಲೇನು? 5 3ಲೆ 15. ಸೊ ಅದಾದ ನಂತರ ಇದು ಎಷ್ಟಾಗತ್ತೆ ನೋಡ್ರಿ, 5 5ಲೆ 25, ಆಮೇಲೆ 6 5 1ಲೆ 5, ಆಮೇಲೆ 5 3ಲೆ 15, 513 ಡಿವೈಡೆಡ್ ಬೈ 3 ಆಗತ್ತ. ಸೊ ನಮ್ದು ಇಲ್ಲಿ ಏನೈತಿ? ಎ ವ್ಯಾಲ್ಯೂ ಕಂಡಿಡ್ಬೇಕು. ಇದು ಎಕ್ಸ್ ವ್ಯಾಲ್ಯೂ ಬಂತು. ಎ ವ್ಯಾಲ್ಯೂ ಎಷ್ಟೈತಿ? 3x ಅಂತಂದೈತಿ. ಸೊ 3 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟು? 513 ಡಿವೈಡೆಡ್ ಬೈ 3. ಸೊ ಇವೆರಡು ಕ್ಯಾನ್ಸಲ್ ಆಗತ್ತ. ನಮ್ದು ಎ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂತಂದ್ ಹೇಳಿದ್ರೆ 513 ಬರುತ್ತ. ಸೊ ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಇಲ್ಲಿ ಏನ್ ಮಾಡಿದ್ವಿ ನಾವ? ಈ ತರ ಏನ್ ಕೊಟ್ಟಿದಾನಲ್ಲ, ಈ ತರ ಕೊಟ್ಟದ್ದನ್ನ ನಾವೇನಂತಂದ್ ಹೇಳಿದ್ರೆ ಎಕ್ಸ್ ಗೆ ಗುಣಿಸಿದ್ವಿ. ಆಮೇಲೆ ಇನ್ನೊಂದು ಇಕ್ವೇಶನ್ ಕೊಟ್ಟಿದ ನೋಡ್ರಿ, ಎ ಪ್ಲಸ್ ಬಿ ಪ್ಲಸ್ ಸಿ ಅಂತಂದ್ ಹೇಳಿ. ಸೊ ಅವುಗಳನ್ನೆಲ್ಲಾನು ಏನಂತಂದ್ ಹೇಳಿದ್ರೆ ಇಲ್ಲಿ ಬರ್ಕೊಂಡ್ವಿ. ಬರ್ಕೊಂಡ್ ಏನಂತಂದ್ ಹೇಳಿದ್ರೆ 3x ಪ್ಲಸ್ 4x ಪ್ಲಸ್ 8x ಅಂತಂದ್ ಹೇಳಿದ್ರೆ 15x ಆಯ್ತು. ಇದು ಈಕ್ವಲ್ ಟು ಐತಿ, ಇದನ್ನ ಹಂಗ ಬರ್ಕೊಂಡ್ವಿ. ನಮ್ಗೆ ಎಕ್ಸ್ ವ್ಯಾಲ್ಯೂ ಬೇಕು. ಸೊ ಎಕ್ಸ್ ವ್ಯಾಲ್ಯೂ ಬೇಕಂತಂದ್ ಹೇಳಿದ್ರೆ ಏನ್ ಮಾಡ್ತೀವಿ? ಸೊ ಇದನ್ನ 15 ಈ ಕಡೆ ಕಳಿಸ್ತೀವಿ, ಡಿವೈಡೆಡ್ ಬೈ ಆಗತ್ತ. ಡಿವೈಡೆಡ್ ಬೈ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಏನಂತಂದ್ ಹೇಳಿದ್ರೆ 513 ಡಿವೈಡೆಡ್ ಬೈ 3 ಬರುತ್ತೆ. ಈ ವ್ಯಾಲ್ಯೂ ಬರುತ್ತೆ ಎಕ್ಸ್ ವ್ಯಾಲ್ಯೂ ಇದು. ಸೊ ನಮ್ದು ಎ ವ್ಯಾಲ್ಯೂ ಕಂಡಿಡಿ ಅಂತಂದ್ ಹೇಳಿದಾರೆ. ದೆನ್ ಎ ವ್ಯಾಲ್ಯೂ ಕಂಡಿಡಿ ಅಂತಂದ್ ಹೇಳಿ, ಎ ವ್ಯಾಲ್ಯೂ ಅಂತಂದ್ ಹೇಳಿದ್ರೆ 3x, 3 ಇಂಟು ಎಕ್ಸ್ ವ್ಯಾಲ್ಯೂ ಹಾಕಿದ್ರಿ. ಸೊ ಅವಾಗ 3 ಕ್ಯಾನ್ಸಲ್ ಆಗತ್ತ. ಎ ಎಷ್ಟಂತಂದ್ ಹೇಳಿದ್ರೆ 513 ಉಳಿಯುತ್ತ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಈ ತರ ಬಂದಾಗ ಮಾಡ್ಬೇಕು. ಸೊ ಇಂಥ ಕ್ವಶನ್ಸ್ ಗಳನ್ನ ನಾನು ಮತ್ತೆ ಬಿಡಿಸ್ತೀನಿ, ಡೋಂಟ್ ವರಿ. ಇದನ್ನ ನೋಡ್ರಿ, ಈ ಕ್ವಶನ್ಸ್ ಅನ್ನ ನಾನು ಹೇಳ್ಕೊಟ್ಟಿದ್ದೇನೆ ನಿಮ್ಗೆ. ಎಲ್ಲಿ ಹೇಳ್ಕೊಟ್ಟಿದ್ದಾನ ಅಂತಂದ್ ಹೇಳಿ ನಾನು ಹೇಳ್ತೀನಿ ನೋಡ್ರಿ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ ಬರ್ದಾಗ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ ಬರ್ದಾಗ
ಫಾರ್ಮುಲಾ ಏನ್ ಬರತ್ತಂತ ಹೇಳ್ಕೊಟ್ಟಿದ್ದಾನಲ್ಲ, ಇದನ್ನ ಸಾಲ್ವ್ ಮಾಡ್ರಿ ನೋಡೋಣ. ಸಿಂಪಲ್, ಎ ಪ್ಲಸ್ ಬಿ ನನಗೆ ಇವಾಗ ಹೇಳ್ರಿ ನೀವು ಅದನ್ನ ಬಿಡಿಸುವರಂತ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಪ್ಪಾ ಅಂತಂದ ಹೇಳಿದ್ರೆ ಫಾರ್ಮುಲಾ ಏನಾಗತ್ತೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಾಗತ್ತೆ, ನಮ್ಗೆ ಏನ್ ಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವ್ಯಾಲ್ಯೂ ಬೇಕಿಲ್ಲಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎಷ್ಟಾಗತ್ತ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗತ್ತ. ಎಸ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇದೇನಂತಂದ ಹೇಳಿದ್ರೆ ಫಾರ್ಮುಲಾ. ನಮ್ಗೆ ಏನ್ ಬೇಕು, ಈ ವ್ಯಾಲ್ಯೂ ಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತಂದ ಹೇಳಿ. ಇಲ್ಲಿ ನೋಡ್ರಿ, ಇದನ್ನ ಎಕ್ಸ್ ಪ್ಲಸ್ ವೈ ಅಂತ ಬರೆದ್ರೆ ಏನಾಗತ್ತ, ಸೇಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಅಂತಂದ ಹೇಳಿ ಆಗತ್ತೆ. ಇಲ್ಲಿ ನಮ್ಗೆ ಏನ್ ಕೊಟ್ಟಿದಾನ, ಎಕ್ಸ್ ವೈ ವ್ಯಾಲ್ಯೂ ಕೊಟ್ಟಿದ ನೋಡಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ, ಇಂಥದೆಲ್ಲ ಹೇಳ್ಕೊಟ್ಟಿದ್ದಾನ ಆಲ್ರೆಡಿ. ಎಕ್ಸ್ ವೈ ವ್ಯಾಲ್ಯೂ ಎಷ್ಟು ಕೊಟ್ಟಿದಾನ, 10 ಕೊಟ್ಟಿದಾನ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವ್ಯಾಲ್ಯೂ ಕೇಳಿದಾನೆ, ಇದನ್ನ ವ್ಯಾಲ್ಯೂ ನಾವು ಕಂಡುಹಿಡಬೇಕು. ಅದಾದ ನಂತರ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಕೊಟ್ಟಿದಾನ 5, ಇಲ್ಲಿ ಏನು ಒಳಗೈತಲ್ಲ ಇದನ್ನ 5 ಕೊಟ್ಟಿದ್ದಾನೆ. ಇದನ್ನ ಹೆಂಗ್ ಬರ್ಕೊಂತೀವಿ, 5 ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2 ಇಂಟು 10, 2 ಇಂಟು 10. ಎಕ್ಸ್ ವೈ ವ್ಯಾಲ್ಯೂ ಎಷ್ಟು ಕೊಟ್ಟಿದಾನೆ, 10 ಕೊಟ್ಟಿದಾನೆ, ಅದಕ್ಕೆ ಬರ್ಕೊಂಡ್ವಿ. ಸೊ 5 ಸ್ಕ್ವೇರ್ ಅಂತಂದ ಹೇಳಿದ್ರೆ 25. ಅದಾದ ನಂತರ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಅದಾದ ನಂತರ ಇದು ಎಷ್ಟಾಗತ್ತ, ಇದು 20 ಆಯ್ತು. ನಮ್ಗೆ ಇದು ವ್ಯಾಲ್ಯೂ ಬೇಕಲ್ಲ, ಇಲ್ಲಿ ಪ್ಲಸ್ 20 ಆ ಕಡೆ ಕಳಿಸಿದ್ರೆ ಏನಾಗತ್ತ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಉಳಿತು. ಅದಾದ ನಂತರ ಇದು 25 ಹಂಗೆ ಮೈನಸ್ 20. ನಮ್ದು ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 5 ಬರುತ್ತ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾನ. ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೆ ನಾನು, ನೆಕ್ಸ್ಟ್ ಟೈಮ್ ಹೇಳಂಗಿಲ್ಲ, ನೀವು ಬಿಡಿಸ್ಬೇಕು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ ಹೇಳಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಅದಾದ ನಂತರ ಇನ್ನೊಂದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ ಹೇಳಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಅದಾದ ನಂತರ ಇನ್ನೊಂದು ಬರುತ್ತೆ ಎ ಮೈನಸ್ ಬಿ ಎ ಪ್ಲಸ್ ಬಿ ಅಂತಂದ ಹೇಳಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ ಹೇಳಿ. ಸೊ ಈ 3 ಫಾರ್ಮುಲಾಗಳನ್ನ ಒಂದ್ ಕಡೆ ಬರೆದಿಟ್ಕೊಡ್ರಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಇನ್ನೂ ಕ್ವಶನ್ ಬಂದಾಗ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ, ಅದಾದ ನಂತರ ಹೇಳ್ಕೊಡಂಗಿಲ್ಲ, ನೀವು ಕಲಿಬೇಕು ಅದನ್ನ. ಸೊ ನಮ್ದು ಆಪ್ಷನ್ ಏನಂತಂದ ಹೇಳಿದ್ರೆ 5 ಆಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೆ ಯಾವ ಕ್ವಶನ್ಸ್ ಗಳನ್ನ ನಾವು ಕವರ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಈ ಕ್ವಶನ್ ಅನ್ನ 37ನೇ ಕ್ವಶನ್ ಅನ್ನ ನಾವು ಕವರ್ ಮಾಡ್ಕೊಟ್ಟೆವು. ಮಾಡ್ರಿ, ಬೋರ್ಡ್ ಮಾಸ್ ರೂಲ್ ಪ್ರಕಾರ 37ನೇ ಕ್ವಶನ್ ಟ್ರೈ ಮಾಡ್ರಿ. ಬೋರ್ಡ್ ಮಾಸ್ ರೂಲ್ ಸಿಂಪಲ್, ಅದನ್ನ ಬರ್ಕೊಡ್ರಿ. ಬೋರ್ಡ್ ಮಾಸ್ ರೂಲ್ ಏನ್ ಹೇಳುತ್ತೆ ನೋಡ್ರಿ, ಅಷ್ಟ ಬಾಳ ಏನಿಲ್ಲ. ಇಲ್ಲಿ ನೋಡ್ರಿ, 1/2 ಇಂಟು 14 ಇಂಟು ಏನಪ್ಪಾ ಅಂತಂದ ಹೇಳಿದ್ರೆ ಮತ್ತೆ 2/7 ಅಂತಂದೈತಿ. ಅದಾದ ನಂತರ ನೆಕ್ಸ್ಟ್ ಏನೈತಿ, ಪ್ಲಸ್ 9/4 ಮೈನಸ್ 2/8 ಅಂತಂದೈತಿ. ಇಲ್ಲಿ ನಮ್ಗೇನ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಡಿವೈಡೆಡ್ ಬೈ ಮಾಡ್ಬೇಕು. ಫಸ್ಟ್ ಏನಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಮಾಡ್ಬೇಕು, ಬ್ರಾಕೆಟ್ ಇಲ್ಲ, ಆಫ್ ಇಲ್ಲ. ಡಿವಿಷನ್ ಅಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಮಾಡ್ಬೇಕು, ಆಲ್ರೆಡಿ ಐತ. ಇದು ಡಿವೈಡ್ ಬೈ ಆಗತ್ತಾ, ಆಗಂಗಿಲ್ರಿ. ಅದಾದ ನಂತರ ಇದು ಡಿವೈಡೆಡ್ ಬೈ ಆಗತ್ತಾ, ಆಗಂಗಿಲ್ಲ. ಇದಾಗತ್ತಾ, ಇದು ಆಗಂಗಿಲ್ಲ. ಇದು ಆಗತ್ತ ನೋಡ್ರಿ, 2 1 2 4 ಹೆಂಗ್ ಬರ್ಕೊಂತೀವಿ. ನೆಕ್ಸ್ಟ್ 1/2 ಇಂಟು 14 ಇಂಟು 2/7. ಅದಾದ ನಂತರ ಪ್ಲಸ್ 9/4 ಮೈನಸ್ 1/4 ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ಮಲ್ಟಿಪ್ಲಿಕೇಶನ್ ಯಾವ್ಯಾವ ಇಷ್ಟಿದಾವ, ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಅದನ್ನ ಸೈಡ್ ಬರ್ಕೋತೀನಿ. 1 ಇಂಟು 2 14 ಇಂಟು 2/7. ಇಲ್ಲಿ ನೋಡಿ, ಮಲ್ಟಿಪ್ಲಿಕೇಶನ್ ಮಾಡುವಾಗ 7 1 7 2 7 1 7 2 14 ಆಯ್ತು. ಇಲ್ಲಿ ಕೆಳಗಡೆ ಏನಂತಂದ ಹೇಳಿದ್ರೆ 2 ಐತಿ, ಮೇಲ್ಗಡೆ 2 ಐತಿ, ಕ್ಯಾನ್ಸಲ್ ಆಯ್ತು. ನಮ್ದು ಆನ್ಸರ್ ಎಷ್ಟು ಉಳಿತಿಲಿ, ಓನ್ಲಿ 2 ಮಾತ್ರ ಉಳಿತು. ಸೊ ಇಲ್ಲೆಲ್ಲ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಏನಪ್ಪಾ ಅಂತಂದ ಹೇಳಿದ್ರೆ 2 ಇತ್ತು. ಓಕೆ, 9/4 ಮೈನಸ್ 1/4. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿ ಪ್ಲಸ್ ಐತಿ, ಮೈನಸ್ ಐತಿ. ಸೊ ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ ಕೆಳಗಡೆ ಎಷ್ಟಿರುತ್ತ, 1 ಇರುತ್ತ. ಸೊ 1 ಇರುತ್ತ ಅಂತಂದ ಹೇಳಿದ್ರೆ 1 ಮತ್ತು 4 4 ಏನಂತಂದ ಹೇಳಿದ್ರೆ ಲಸ ತಕ್ಕೊಡ್ರಿ, ಎಷ್ಟು ಬರುತ್ತಾ, 2 1 2 2 4 2 2 4. ಅದಾದ ನಂತರ ನೆಕ್ಸ್ಟ್ 2 1 ಎಲ್ಲಾನು ಒಂದಾಯ್ತು. ಸೊ 2 2 4 ಏನಪ್ಪಾ ಅಂತಂದ ಹೇಳಿದ್ರೆ ಲಸ ಆಯ್ತು. ಸೊ ಇಲ್ಲಿ ನೋಡ್ರಿ, ಇಲ್ಲಿ 1 ಐತ ಕೆಳಗಡೆ, ಇದು ಏನಂತಂದ ಹೇಳಿದ್ರೆ 4 ಯಾವಾಗ ಬರುತ್ತೆ, ಇಂಟು 4 ಮಾಡಿದ್ರ. ಇದು 4 ಆಲ್ರೆಡಿ ಐತಿ ಅಂದ್ರೆ ಇಂಟು 1 ಮಾಡಿದ್ರ, ಇದು 4 ಆಲ್ರೆಡಿ ಐತಿ, ಇಲ್ಲಿ ಇಂಟು 1 ಮಾಡಿದ್ರ. ಇದೆಷ್ಟಾಯ್ತು ಗುಣಿಸಿದಾಗ 2 4 8 ಪ್ಲಸ್ 9. ಅದಾದ ನಂತರ ಮೈನಸ್ 1. ಸೊ ಈಗ ನೆಕ್ಸ್ಟ್ ಇದು ಮಾಡ್ರಿ, ಎಷ್ಟಾಗತ್ತೆ ನೋಡ್ರಿ, 8 ಪ್ಲಸ್ 9 ಎಷ್ಟಾಯ್ತು, 17 ಆಯ್ತು. ಮೈನಸ್ 1 ಅಂತಂದ ಹೇಳಿದ್ರೆ 16 ಡಿವೈಡೆಡ್ ಬೈ 4. 4 1 4 4
ನಮ್ದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ ಹೇಳಿದ್ರೆ 4 ಬರುತ್ತೆ. ಸೊ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ನಿಮ್ಗ ಕೇಳ್ತಾರೆ. ಈಸಿ ಆಯ್ತಾ, ನೀವೇನಂತಂದ್ ಹೇಳಿದ್ರೆ ಟ್ರೈ ಮಾಡ್ಬೇಕು. ಎಲ್ಲಿವರೆಗೂ ಟ್ರೈ ಮಾಡಿದಿರಿ, ಎಲ್ಲಿಗೆ ಬಂದು ರಾಂಗ್ ಆಗೈತಿ ಅಂತ ನೋಡ್ಕೊಳ್ರಿ. ಲಸ ಮಸ ಇಂಥವ್ ಮತ್ ನಾನು ಕ್ವಶನ್ಸ್ ಗಳನ್ನ ಬಿಡಿಸ್ತೀನಿ. ನಿಮ್ ಟೆನ್ಷನ್ ತಗೋಬೇಡ್ರಿ. ಅಂದ್ರ ಇಲ್ಲಿವರೆಗೂ ನಾನು ಏನ್ ಹೇಳ್ಕೊಟ್ಟನಲ್ಲ, ಮೇ ಬಿ ಏನಂತಂದ್ ಹೇಳಿದ್ರೆ ಒಂದು 10 ರಿಂದ 15 ದಿನ ಹೇಳ್ಕೊಟ್ಟಿರ್ಬೋದು ಅಷ್ಟೇ. ಅದರಲ್ಲಿ ಎಷ್ಟೊಂದು ಕ್ವಶನ್ಸ್ ಗಳು ಕವರ್ ಆಗಿದಾವ ಅಂತಂದ್ ಹೇಳಿ ಜಸ್ಟ್ ನಿಮ್ಗೆ ಅರ್ಥ ಮಾಡ್ಸಕ್ ನೀವೇನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಓದ್ಬೇಕು. ನಾನು ಹೇಳ್ಕೊಡ್ತಾನಪ್ಪ ಡೈರೆಕ್ಟ್ ಆಗಿ. ನನಗೇನಂತಂದ್ ಹೇಳಿದ್ರೆ ನಿಮ್ಮಿಂದ ಏನು ಬೇಡ, ಹೇಳ್ಕೊಡ್ತೀನಿ ಎಲ್ಲಾನು. ಜಸ್ಟ್ ಏನಂತಂದ್ ಹೇಳಿದ್ರೆ ಸ್ಟಡಿ ಮಾಡ್ಬೇಕು ನೀವು. ಕ್ಲಿಯರಾ? ನನ್ ಕಡೆಯಿಂದ ಜಾಸ್ತಿ ಹೊತ್ತು ಕ್ಲಾಸ್ ತಗೊಳಕ್ ಆಗಂಗಿಲ್ಲ, ಬಟ್ ಆದ್ರೆ ಎಷ್ಟು ಕ್ಲಾಸ್ ತಗೊಂತೀನಲ್ಲ ಅಷ್ಟು ಪರ್ಫೆಕ್ಟ್. ಹಾ, ಕ್ಲಿಯರಾ? ನೆಕ್ಸ್ಟ್ ನೋಡ್ರಿ, ಈ ಕ್ವಶನ್ ಅನ್ನ ಮಾಡಿದ್ದೇನೆ ನೋಡ್ರಿ, ಟ್ರೈ ಮಾಡ್ರಿ ಇದನ್ನ. ಎಲ್ರು ಟ್ರೈ ಮಾಡ್ರಿ. ತಪ್ಪಾಗ್ಲಿ ಸರಿ ಆಗ್ಲಿ, ಎಲ್ಲಿ ತಕ ಬರುತ್ತೋ ಅಲ್ಲಿ ತಕ ಟ್ರೈ ಮಾಡ್ರಿ. ಮುಂದ್ ನಾ ಬಿಡಿಸ್ತೇನೆ, ಆಮೇಲೆ ನಿಮ್ಗೆ ಗೊತ್ತಾಗತ್ತೆ. ಮೊದಲ ಏನಂತಂದ ಹೇಳಿದ್ರ, ನಾವು ಕ್ವಶನ್ ಓದ್ಬೇಕು. ಅ ಕಾರ್ ಅಂತಂದ್ ಐತೆ. ಓಕೆ, ಒಂದ್ ಈ ತರ ಕಾರ್ ಐತೆ. ದೆನ್ ಕವರ್ 70 ಕಿಲೋಮೀಟರ್ ಅಂತಂದ್ ಐತೆ. 70 ಕಿಲೋಮೀಟರ್ ಇದೇನಪ್ಪಾ ಅಂತಂದ್ ಹೇಳಿದ್ರೆ 70 ಕಿಲೋಮೀಟರ್ ಅಟ್ ಸ್ಪೀಡ್ ಕೊಡೇನಿ. ಎಸ್ ಈಕ್ವಲ್ ಟು ಇದಂತಂದ್ ಹೇಳಿದ್ರೆ ಡಿ ಆಯ್ತು, 35 ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಡನ್. ನೆಕ್ಸ್ಟ್ ಅವ ಅಲ್ಲಿಗೆ ಬಿಟ್ಟಿಲ್ಲ. ನೆಕ್ಸ್ಟ್ 120 ಕಿಲೋಮೀಟರ್ ಮತ್ತೇನಪ್ಪಾ ಅಂತಂದ್ ಹೇಳಿದ್ರೆ 120 ಕಿಲೋಮೀಟರ್, ಇದು ಡಿ ಆಯ್ತು. ಎಟ್ ಅ ಸ್ಪೀಡ್ ಆಫ್ 40 ಕಿಲೋಮೀಟರ್ ಪರ್ ಅವರ್. ಎಟ್ ಅ ಸ್ಪೀಡ್ ಆಫ್ 40 ಕಿಲೋಮೀಟರ್ ಪರ್ ಅವರ್. ಸೊ ಕ್ಯಾಲ್ಕುಲೇಟ್ ಇಟ್ಸ್ ಎವರೇಜ್ ಸ್ಪೀಡ್ ಅಂತಂದ್ ಐತೆ. ನಮ್ಗೆ ಏನ್ ಕೇಳಿದ ಅಂತಂದ್ ಹೇಳಿದ್ರೆ ಎವರೇಜ್ ಸ್ಪೀಡ್ ಅನ್ನ ಕಂಡಿಡಿ ಅಂತಂದ್ ಹೇಳಿದಾನ. ಇಲ್ಲಿ ನೋಡ್ರಿ, ನಮಗ ಎರಡು ಸ್ಪೀಡ್ ಕೊಟ್ಟ ಅಂತಂದ್ ಹೇಳಿದ್ರ, ಸ್ಪೀಡ್ ಅನ್ನ ಎರಡು ಕೊಟ್ಟ ಅಂತಂದ್ ಹೇಳಿದ್ರ ನಾವ್ ಹೆಂಗ್ ಕಂಡಿಡಿಬೇಕು ಅಂತಂದ್ ಹೇಳ್ಕೊಟ್ಟ ನಿಮ್ಗ. ಸೊ ಆ ಫಾರ್ಮುಲಾ ಹಾಕಿ ಕಂಡಿಡಿದ್ರಿ. ಹಾ, ಅದನ್ನ ಫಾರ್ಮುಲಾ ಹಾಕಿ ಕಂಡಿಡಿದ್ರೆ ಈಸಿಯಾಗಿ ಬರುತ್ತೆ. ಎಷ್ಟು ಬರುತ್ತೆ ನೋಡ್ರಿ, ಟ್ರೈ ಮಾಡ್ರಿ. ತರ್ಟಿ ಏಟ್ ಪಕ್ಕ. ಸೊ ಇಲ್ಲಿ ಟೈಮ್ ಎಷ್ಟಾಗತ್ತೆ, ಇಲ್ಲಿ ಟೈಮ್ ಎಷ್ಟಾಗತ್ತೆ ಇಲ್ಲಿ. ಓಕೆ, ಟೋಟಲ್ ಡಿಸ್ಟೆನ್ಸ್ ಎಷ್ಟಾತಪ್ಪ ಅಂತಂದ ಹೇಳಿದ್ರೆ 190 ಕಿಲೋಮೀಟರ್. ವೆರಿ ಗುಡ್, 190 ಕಿಲೋಮೀಟರ್. ಟೋಟಲ್ ಟೈಮ್ ಎಷ್ಟಾಗತ್ತ. ಸೊ ಇದನ್ನ ಬಿಡಿಸಿದಾಗ, ಇದನ್ನ ಸಾಲ್ವ್ ಮಾಡಿದಾಗ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಐತಲ್ಲ, ಟೈಮ್ ಕಂಡಿಡ್ಬೇಕು. ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಯ್ತು. ಸೊ ಡಿಸ್ಟೆನ್ಸ್ ಎಷ್ಟೈತಿ, 70. ಅದಾದ ನಂತರ ನೆಕ್ಸ್ಟ್ ಸ್ಪೀಡ್ ಎಷ್ಟೈತಿ, 35. ಸಾಲ್ವ್ ಮಾಡ್ರಿ, ಎಷ್ಟು ಬರುತ್ತಾ, 35 ಒಂದ್ಲೆ 35 ಎರಡ್ಲೆ 2 ಅವರ್ ಬಂತು ಫಸ್ಟ್ದು. ನೆಕ್ಸ್ಟ್ ಸೆಕೆಂಡ್, ಇದನ್ನ ಸಾಲ್ವ್ ಮಾಡಿದಾಗ ಮತ್ತೇನ್ ಬರುತ್ತೆ, ಸೇಮ್ ಫಾರ್ಮುಲಾ. ಟೈಮ್ ಎಷ್ಟು ಬರುತ್ತೆ ಸೆಕೆಂಡ್, ಅದಕ್ಕೆ ಸೆಕೆಂಡ್ ಎಷ್ಟಾಗತ್ತೆ ನೋಡ್ರಿ. ಟೋಟಲ್ ಡಿಸ್ಟೆನ್ಸ್ 120, ಅದಾದ ನಂತರ 40. ಇದು ಕ್ಯಾನ್ಸಲ್, 4 3 12, 3 ಅವರ್ಸ್ ಆಯ್ತು. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ 3 ಅವರ್ಸ್ ಬರುತ್ತೆ, ಇಲ್ಲಿ 2 ಅವರ್ಸ್. ಟೋಟಲ್ ಟೈಮ್ ಎಷ್ಟಾಗತ್ತಂದ್ರ 5 ಅವರ್ ಆಗತ್ತ. ಹಂಗಾದ್ರ ಎವರೇಜ್ ಸ್ಪೀಡ್ ಎಷ್ಟಾಯ್ತು, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟೈತಿ, 190. ಸರ್ ಟೈಮ್ ಎಷ್ಟೈತ್ರಿ, 5. ಸೊ ಸಾಲ್ವ್ ಮಾಡ್ರಿ. ಸರ್ 5 3 15 ರೀ, 4 ಉಳಿತ್ರಿ 40 ಆಗತ್ತ. 5 8 40. ನಿಮ್ಗೆ ಅದನ್ನ ಸಾಲ್ವ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಈ ತರ ಮಾಡ್ರಿ. 5 3 15. ಸೊ 4 ಉಳಿತು, ಕೆಳಗಡೆ 0 ಬರುತ್ತೆ. 5 8 40. ಸೊ ನಮ್ದು ಏನಪ್ಪಾ ಅಂತಂದ ಹೇಳಿದ್ರೆ ಎವರೇಜ್ ಸ್ಪೀಡ್ ಎಷ್ಟಾಗತ್ತ ಅಂದ್ರ 38 ಕಿಲೋಮೀಟರ್ ಪರ್ ಅವರ್ ಆಗತ್ತ. ಎಸ್. ಅದಾದ ನಂತರ ನೆಕ್ಸ್ಟ್ ನಾನು ನಿಮ್ಗೊಂದೊಂದು ಟ್ರಿಕ್ ಹೇಳಿದ್ದೆ ಗೊತ್ತಾ. ಸೊ ನಿಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಓನ್ಲಿ ಸ್ಪೀಡ್ ಮಾತ್ರ ಕೊಟ್ಟ ಅಂತಂದ ಹೇಳಿದ್ರ 35 40 ಅಷ್ಟ ಕೊಟ್ಬಿಟ್ಟು ಎವರೇಜ್ ಸ್ಪೀಡ್ ಕಂಡಿಡಿ ಅಂತಂದ ಹೇಳಿದ್ದ ಅಂತಂದ ಹೇಳಿದ್ರೆ ಅವಾಗ ಏನ್ ಮಾಡ್ಬೇಕು, 2xy ಡಿವೈಡೆಡ್ ಬೈ x ಪ್ಲಸ್ y ಮಾಡ್ಬೇಕು. ಬಟ್ ಆದ್ರೆ ಇಲ್ಲಿ ಸ್ಪೀಡ್ ಇಲ್ಲಿ ಡಿಸ್ಟೆನ್ಸ್ ಕೊಟ್ಬಿಟ್ಟಿದಾನ ಅಲ್ಲ. ಇಲ್ಲಿ ನಮ್ಗೇನಪ್ಪಾ ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಕೊಟ್ಟಿದ ಅಂತಂದ ಹೇಳಿದ್ರೆ ನಾವು ಈ ತರ ಮಾಡ್ಕೋಬೇಕು. ಡಿಸ್ಟೆನ್ಸ್ ಅದು ಕೊಟ್ಟಿಲ್ಲ, ಟೈಮ್ ಕೊಟ್ಟಿಲ್ಲ.
ಡಿಸ್ಟೆನ್ಸು ಕೊಟ್ಟಿಲ್ಲ, ಟೈಮು ಕೊಟ್ಟಿಲ್ಲ, ಓನ್ಲಿ ಸ್ಪೀಡ್ ಮಾತ್ರ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ಈ ಫಾರ್ಮುಲಾ ಹಾಕ್ಬೇಕು. ಯಾವ್ದಾದ್ರು ಒಂದ್ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ಇವಾಗ ನೀವು ಮಾಡಿದ್ರಲ್ಲ, ಟೋಟಲ್ ಡಿಸ್ಟೆನ್ಸ್ ಕಂಡಿಡ್ಬೇಕು, ಟೋಟಲ್ ಟೈಮ್ ಕಂಡಿಡ್ಬೇಕು, ಆಮೇಲೆ ನಿಮ್ಗೆ ಎವರೇಜ್ ಸ್ಪೀಡ್ ಬರುತ್ತೆ. ಇದೆಲ್ರಿಗೂ ಕ್ಲಿಯರಾ? ಎಸ್. ನೆಕ್ಸ್ಟ್ ಯಾವ್ದಿತ್ತಪ್ಪ? ನೆಕ್ಸ್ಟ್ ಯಾವ್ದು ಬಿಡಿಸೆವು? ಹೇಳ್ರಿ. ಹಾ, ಇದು ಬಿಡಿಸೇವ್ ನೋಡ್ರಿ. ಇದು ಆಗೈತೆ. ಇದನ್ನ ಹೇಳ್ಕೊಟ್ಟನ್ ಪರ್ಸೆಂಟೇಜ್ ಹೆಂಗ್ ಬರೆಯೋದ ಏನಂತ ಹೇಳಿ. ಟ್ರೈ ಮಾಡ್ರಿ ಇದನ್ನ. 44ನೇದ ಟ್ರೈ ಮಾಡ್ರಿ. ವೆರಿ ಗುಡ್, ವೆರಿ ಗುಡ್. ಸೊ ನಿಮ್ಗೆ ಏನಂತಂದ್ ಹೇಳಿದ್ರೆ ಧೈರ್ಯ ಬರಕ್ ಕಷ್ಟ, ಎಷ್ಟು ಸಾಲ್ವ್ ಮಾಡ್ತೀರ ಅಂತಂದ್ ಹೇಳಿ. ಇದನ್ನ ಏನೈತಲ್ಲ, ಇದನ್ನ ಹಿಂಗ ಬರ್ಕೋಬೇಕು. 20% ಆಫ್ 1500. ಓಕೆ, ಡನ್. 20 ನಾನು ಹಂಗ ಬರ್ಕೊಂಡೆ. ಪರ್ಸೆಂಟೇಜ್ ನಾನು ಹೆಂಗ್ ಬರಿತೀನಿ? ಪರ್ಸೆಂಟೇಜ್ ಇತ್ತು ಅಂತಂದ್ ಹೇಳಿದ್ರೆ ಇದನ್ನ 1/100 ಅಂತ ಬರಿತೀನಿ. 1/100. ಆಫ್ ಅಂತಂದ್ ಹೇಳಿದ್ರೆ ಏನ್ ಹೇಳ್ಕೊಟ್ಟ ನಿಮಗ? ಇಂಟು ಬರಿಬೇಕ್ರಿ ಸರ್. ಆಫ್ ಅಂತಂದ್ ಹೇಳಿದ್ರೆ ಇಂಟು 1500. ಇಲ್ಲಿ ನೋಡ್ರಿ, ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಏನ್ ಉಳ್ತು? 2 × 150. ನಮ್ದು ಆನ್ಸರ್ ಎಷ್ಟು ಬಂತು? 300 ಅಂತಂದ್ ಬಂತು. ಸೊ 300 ಅಂತ ಬಂತು. ಇದೆಲ್ರಿಗೂ ಕ್ಲಿಯರಾ? ಅಥವಾ ಇನ್ನೊಂದು ಕ್ವಶನ್ ಹೇಳ್ಬೇಕಾ ಇದ್ರ ಮೇಲೆ? ನೋಡ್ರಿ, 25% ಆಫ್ 2000 ಎಷ್ಟಾಗತ್ತೆ? ಟ್ರೈ ಮಾಡ್ರಿ. 25% ಆಫ್. ನಾನು ಹೇಳ್ಕೊಟ್ರಿನಲ್ಲ, ಪರ್ಸೆಂಟೇಜ್ ಅಂತಂದ್ ಹೇಳಿದ್ರೆ ಹಿಂಗ್ ಬರಿಬೇಕು. ಆಫ್ ಅಂತಂದ್ ಹೇಳಿದ್ರೆ ಏನ್ ಬರಿಬೇಕು? ಮಲ್ಟಿಪ್ಲಿಕೇಶನ್. ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಆನ್ಸರ್ ಬರುತ್ತೆ. ಇದನ್ನ ಹೆಂಗ್ ಬರೆಯೋದ್ರಿ ಅಂತಂದಲ್ಲ, ಸಿಂಪಲ್. ಎಷ್ಟು ಬರುತ್ತಾ? 25% ಅಂತಂದ್ ಹೇಳಿದ್ರೆ 1/100. ಆಫ್ ಅಂತಂದ್ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ 2000. 500. ವೆರಿ ಗುಡ್. 500 ಬರುತ್ತೆ. ವೆರಿ ಗುಡ್. ಹಾ, ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಕೇಳಿದ ನೋಡ್ರು. ಟ್ರೈ ಮಾಡ್ರಿ ಇದನ್ನ. ಸಿಂಪಲ್ ಇಂಟ್ರೆಸ್ಟ್. ಅಟ್ ಎ ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ ಬಿಕಮ್ಸ್ 1120 4 ವರ್ಷದಲ್ಲಿ. ಅದಾದ ನಂತರ ನೆಕ್ಸ್ಟ್ 1200 ಇನ್ 5 ವರ್ಷದಲ್ಲಿ. ಹಂಗಾದ್ರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅಂತ ಕೇಳಿದಾನೆ. ಟ್ರೈ ಮಾಡ್ರಿ. ಒಂದು ಅಮೌಂಟ್ ಐತೆ, ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಅಮೌಂಟ್ ಐತೆ. ಆ ಅಮೌಂಟ್ ನಮ್ಗೆ ಗೊತ್ತಿಲ್ಲ, ಪ್ರಿನ್ಸಿಪಲ್ ಎಷ್ಟು ತಗೊಂಬಂದಿರಿ ಅಂತಂದ್ ಹೇಳಿ. ಬಟ್ ಅದ್ರ 4 ವರ್ಷದಲ್ಲಿ 1120 ಆಗತ್ತೆ. ಆಮೇಲೆ 5ನೇ ವರ್ಷಕ್ಕೆ ಏನಂತಂದ್ ಹೇಳಿದ್ರೆ 1200 ಆಗತ್ತೆ. ಇಲ್ಲಿ ನೋಡ್ರಿ, 4 ವರ್ಷಕ್ಕೆ ಇಷ್ಟ ಆಯ್ತು, 5ನೇ ವರ್ಷಕ್ಕೆ ಇಷ್ಟ ಆಯ್ತು. ಇವತ್ರದ್ದು ಎರಡರದ್ದು ಡಿಫ್ರೆನ್ಸ್ ತೆಗೆದ್ರೆ ಬಡ್ಡಿ ಗೊತ್ತಾಗತ್ತಲ್ಲ, ಒಂದ್ ವರ್ಷದ ಎಕ್ಸ್ಟ್ರಾ ಎಷ್ಟು ಕೊಡ್ತಾರೆ ಅಂತಂದ್ ಹೇಳಿ. 4 ವರ್ಷಕ್ಕೆ ಇಷ್ಟ ಆಗೈತಿ, 5 ವರ್ಷಕ್ಕೆ ಇಷ್ಟ ಆಗೈತಿ. 4 ವರ್ಷಕ್ಕೆ 1120 ರೂಪಾಯಿ ಕೊಟ್ಟೇವಿ. 5ನೇ ವರ್ಷಕ್ಕೆ ಏನಂತಂದ್ ಹೇಳಿದ್ರೆ 1200 ರೂಪಾಯಿ ಕೊಡ್ತೀರಿ. ಅದಂದ್ರ ಎಕ್ಸ್ಟ್ರಾ ಕೊಟ್ಟಿದ್ದೇನದು? ನಾನ್ ನಿಮ್ಗೆ ಎಲ್ರಿಗೂ ಹೇಳಿದೇನೆ, ಎಕ್ಸ್ಟ್ರಾ ಕೊಟ್ಟಿದ್ದು ಬರುತ್ತಲ್ಲ ಅದೇನು ಬಡ್ಡಿ. ಅಂದ್ರೆ ಎಷ್ಟು ವರ್ಷಕ್ಕ? 1 ವರ್ಷಕ್ಕೆ. 1 ವರ್ಷಕ್ಕೆ ಬಡ್ಡಿ ಎಷ್ಟಾಯ್ತು? SI ಎಷ್ಟಾಯ್ತಪ್ಪ ಅಂತಂದ್ ಹೇಳಿದ್ರೆ 80 ಆಯ್ತು. 80 ಆಯ್ತು. ಸೊ ಇದನ್ನ ಸಾಲ್ವ್ ಮಾಡಕ್ ನಿಮ್ಗೆ ಆರಾಮಾಗಿ ಬರುತ್ತಿಲ್ಲ? ಹೆಂಗ್ ಸಾಲ್ವ್ ಮಾಡ್ತೀರಿ? ಟ್ರೈ ಮಾಡ್ರಿ ಎಲ್ಲರೂ ಉಳ್ದವ್ರು. ಇನ್ನು ಹೇಳ್ಕೊಡ್ತೀನಿ. ಈ ತರ ಕ್ವಶನ್ಸ್ ಗಳನ್ನ ಟೆನ್ಷನ್ ತೊಗೊಳಕ್ ಹೋಗ್ಬಿಟ್ರೆ ಹೇಳ್ಕೊಡ್ತೀನಿ ನನಗೆ. ನೆಕ್ಸ್ಟ್ ಅದನ್ನೇ ಹೇಳ್ಕೊಡ್ಬೇಕಪ್ಪ. ನೆಕ್ಸ್ಟ್ ಅದನ್ನೇ ಹೇಳ್ಕೊಡ್ಬೇಕು. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಅವ ಕ್ವಶನ್ಸ್ ಗಳಿದಾವ. ಇಲ್ಲಿ 1 ವರ್ಷಕ್ಕೆ ಏನಪ್ಪಾ ಅಂತಂದ್ ಹೇಳಿದ್ರೆ ಬಡ್ಡಿ ಎಷ್ಟಾಯ್ತು? 80 ಆಯ್ತು. ಇಲ್ಲಿ ಎಷ್ಟೈತಿ? 4 ವರ್ಷ ಐತಿ. ಸೊ 4 ವರ್ಷದಾಗ ಬಡ್ಡಿ ಎಷ್ಟಾಗತ್ತ? 1 ವರ್ಷಕ್ಕೆ ಬಡ್ಡಿ ಎಷ್ಟಾಯ್ತು? ಇಲ್ಲಿ 4 ವರ್ಷಕ್ಕೆ ಏನಂತಂದ್ ಹೇಳಿದ್ರೆ ಬಡ್ಡಿ ಎಷ್ಟಾಗತ್ತ? 80 × 4 ಎಷ್ಟಾಗತ್ತ? 320 ಆಗತ್ತ. ಮೈನಸ್ 320 ಮಾಡ್ರಿ, ಬಡ್ಡಿ ತೆಗಿಬೇಕಲ್ಲ, ತೆಗಿದ್ರಿ. ಸೊ 8 ಆಗತ್ತೆ. 800 ರೂಪಾಯಿ ಏನಂತಂದ್ ಹೇಳಿದ್ರೆ ಒರಿಜಿನಲ್ ನೀವು ತಗೊಂಡ್ ಬಂದಿರೋದು. ಸಿಂಪಲ್. ಫಾರ್ಮುಲಾ ಯೂಸ್ ಆಗ್ಲಿಲ್ಲ. 4 ವರ್ಷ ಆದ ನಂತರ 1020 ಕೊಟ್ಟೇರಿ. 5 ವರ್ಷ ಆದ ನಂತರ 1200 ಕೊಟ್ಟೇರಿ.
ಸೊ 4 ವರ್ಷ ಆದ ನಂತರ 4 ವರ್ಷದ ನಂತರ 1120. 5 ವರ್ಷಕ್ಕೆ ಏನಂತಂದ್ ಹೇಳಿದ್ರೆ 1200. ಸರಿ, ಎಕ್ಸ್ಟ್ರಾ 80 ರೂಪಾಯಿ ಕೊಟ್ಟೆವು. ಇದೇನಾಯ್ತು? ಎಕ್ಸ್ಟ್ರಾ ಕೊಟ್ಟಿದ್ದು ಬಡ್ಡಿ ದರ, ಬಡ್ಡಿ ಆಯ್ತು, ಸರಳ ಬಡ್ಡಿ, SI ಅಂತಂದ್ ಹೇಳ್ತೀವಿ. ಬಟ್ ಅದ್ರ ಎಷ್ಟು ವರ್ಷ ಗ್ಯಾಪ್ನಾಗ? ಸರ್ 1 ವರ್ಷದಾಗ. ಇದು ಟೈಮ್ ಆಯ್ತು. 1 ವರ್ಷದಾಗ 80 ರೂಪಾಯಿ ಕೊಟ್ಟಿರಿ ಅಂತಂದ್ ಹೇಳಿದ್ರೆ 4 ವರ್ಷ ತನಕ ಎಷ್ಟು ಕೊಟ್ಟಿರಿ? ಸರ್ 320 ರೂಪಾಯಿ. 4 ಇಂಟು 80. ಸೊ ಇಲ್ಲಿ ಟೋಟಲ್ ಅಮೌಂಟ್ ಐತಿ 1120. ನೀವು ಬಡ್ಡಿ ಎಷ್ಟು ಕೊಟ್ಟಿರಿ? 320. ಮೈನಸ್ ಮಾಡ್ರಿ 800 ರೂಪಾಯಿ. ಅಸಲು ಎಷ್ಟಪ್ಪ ಅಂತಂದ್ ಹೇಳಿದ್ರೆ ಪ್ರಿನ್ಸಿಪಲ್ ಅಮೌಂಟ್ ಅಸಲು ಎಷ್ಟಾಗತ್ತೆ ಅಂದ್ರೆ 800 ರೂಪಾಯಿ ಆಗತ್ತೆ. ಎಸ್. ಅದಾದ ನಂತರ ಈ ಕ್ವಶನ್ ಅನ್ನ ನಾವು ಮಾಡಿದೀವಿ ನೋಡ್ರಿ, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮಾಡಿದೀವಿ. ಟ್ರೈ ಮಾಡ್ರಿ ಇದನ್ನ, ಕೋಡಿಂಗ್ ಅಂಡ್ ಡಿಕೋಡಿಂಗ್. ನಿಮ್ಗೆಲ್ರಿಗೂ ಹೇಳಿದೆ ನನ್ ಕ್ಲಾಸ್ ಬರ್ಬೇಕಾಯ್ತು ಅಂತಂದ್ ಹೇಳಿದ್ರ, ನನ್ ಕ್ಲಾಸಿಗೆ ಬರ್ಬೇಕಾಯ್ತು ಅಂತಂದ್ ಹೇಳಿದ್ರೆ ಏನ್ ಬರ್ಕೋಬೇಕು? ಎ ದಿಂದ ABCD ಏನಂತಂದ್ ಹೇಳಿದ್ರೆ ಜೆಡ್ ವರ್ಗು ಬರ್ಕೋಬೇಕು. ಕೆಳಗಡೆ ನಂಬರ್ಸ್ ಗಳನ್ನ ಹಾಕೋಬೇಕು. ಮೊದ್ಲು ಹಾಕೊಳ್ರಿ, ಆಮೇಲೆ ಬಿಡಿಸ್ರಿ. ಇನ್ನೊಂದ್ಸರಿ ಜಾಯಿನ್ ಆಗ್ರಪ್ಪ, ಇನ್ನೊಂದ್ಸರಿ ಜಾಯಿನ್ ಆಗಿ. ನಿಮಗ್ ಕೇಳಿಸ್ಲಿಲ್ಲ ಅಂತಂದ್ ಹೇಳಿದ್ರೆ ಇನ್ನೊಂದ್ಸರಿ ಜಾಯಿನ್ ಆಗ್ರಿ. ಸೊ ABCDEFG ಅಂತಂದ್ ಹೇಳಿದ್ರ ಸೊ ಏನಪ್ಪಾ ಅಂತಂದ್ ಹೇಳಿದ್ರೆ ಜೆಡ್ ವರ್ಗು ಬರ್ಕೊಡ್ರಿ. ಅದಾದ ನಂತರ 1 2 3 4 ಅಂತಂದ್ ಹೇಳಿ 26ವರೆಗೂ ಏನಪ್ಪಾ ಅಂತಂದ್ ಜೆಡ್ ವರ್ಗು ನಂಬರ್ಸ್ ಗಳನ್ನ ಹಾಕೊಡ್ರಿ. ಇಲ್ಲಿ ಏನ್ ಮಾಡದಪ್ಪ ಅಂತಂದ್ ಹೇಳಿದ್ರ ಕ್ಯಾಂಡಲ್ ಅಂತಂದ್ ಹೇಳ್ಬಿಟ್ಟು ಏನ್ ಮಾಡದಪ್ಪ ಅಂತಂದ್ ಹೇಳಿದ್ರೆ ಬರ್ದಿದಾನ. ಇಲ್ಲಿ ನೋಡ್ರಪ್ಪ, ಒಂದ್ಸರಿ ನಾ ನಿಮ್ಗ ಒಂದ್ ವಿಷಯ ಹೇಳ್ತೇನೆ, ಸೀರಿಯಸ್ ಆಗಿ ಅರ್ಥ ಮಾಡ್ಕೊಡ್ರಿ. ಬಂದಿರೋದ್ ಲೇಟ್, ನಿಮ್ಗ ಸೊಕ್ಕ. ಯಾರ್ಯಾರು ಜಾಯಿನ್ ಆಗಿದಾರಲ್ಲ ಲೇಟ್ ಆಗಿ, ನಿಮಗ್ ಸೊಕ್ಕ. ಬಂದಿರೋದ್ ನೀವು ಲೇಟ್. ಬಂದ್ಬಿಟ್ಟು ರೆಕಾರ್ಡ್ ಕ್ಲಾಸ್ ನೋಡ್ಬೇಕು. ಇನ್ನಾದ್ರೂ ಯಾರು ಜಾಯಿನ್ ಆಗಾರ ಇದ್ರು ಕೂಡ ನಿಮ್ ಫ್ರೆಂಡ್ಸ್ಗೆ ಲೇಟ್ ಆಗಿ ಬಂದು ನಂಗೆ ಅದು ಗೊತ್ತಾಗ್ತಿಲ್ಲ ಇದು ಗೊತ್ತಾಗ್ತಿಲ್ಲ ಅಂದ್ರೆ ತಪ್ಪಾಗತ್ತೆ ನಿಮ್ದು. ಮೊದಲ ಬರ್ಬೇಕು. ಯಾಕ ಹೇಳಿರ್ತೇವೆ ಇಲ್ಲಿ ಇಷ್ಟ ದಿನಕ್ಕಂದ್ರೆ ಸ್ಟಾರ್ಟ್ ಆಗತ್ತ ಅಂತಂದ್ ಹೇಳಿ. ಈಸಿ ಕ್ವಶನ್ಸ್ಗಳು ಆಲ್ರೆಡಿ ರೆಕಾರ್ಡ್ ಒಳಗಡೆ ಬಿಟ್ಟಿದ್ದಾನೆ, ಅವನ್ನೆಲ್ಲ ನೋಡ್ಕೊಳ್ರಿ. ಇನ್ನೂ ಟೈಮ್ ಐತ. ಯಾರ್ ಜಾಬ್ ಹಿಡಿಬೇಕು, ನನ್ ಸರ್ ಯೂನಿಫಾರ್ಮ್ ಹಾಕೋಬೇಕು ಅಂತಂದ್ ಹಠ ಐತಲ್ಲ, ಎಲ್ಲ ರೆಕಾರ್ಡ್ ನೋಡ್ರಿ, ಆರಾಮಾಗಿ ಗೊತ್ತಾಗತ್ತ. ಸೇಮ್ ಇದೇ ತರ ಕ್ವಶನ್ಸ್ ಗಳನ್ನ ವಾರದಲ್ಲಿ 2-3 ಸರಿ ಬಿಡಿಸ್ತಾನೆ, ಮತ್ತೆ ಹೇಳ್ಕೊಡ್ತಾನೆ. ಟೆನ್ಷನ್ ಆಗಕ್ ಹೋಗ್ಬೇಡ್ರಿ. ನನಗಿದು ಗೊತ್ತಾಗಿಲ್ರಿ ಸರ್, ನಂಗೆ ಬರ್ವಾತ್ರಿ, ನೀವು ಹೇಳ್ವಾರಿ ಅಂತಂದೇಳಿ ಹೇಳ್ಕೊಡ್ತಾನೆ ಶಾಂತ ರೀತಿಯಾಗಿಂದ. ಇಲ್ಲಿ ನೋಡ್ರಿ, ಈ ತರ ಬರ್ಕೊಂಡ್ರ ಮೊದ್ಲು ABCD ಕೆಳಗ್ ನಂಬರ್ ಹಾಕೊಂಡ್ರಿ, ಕ್ಲಿಯರ್. ಕ್ಯಾಂಡಲ್ ಅನ್ನ ಏನಂತ ಬರ್ದಾರ? 3 1 14, ಇದು 4, ಇದು 12, 5 ಅಂತ ಬರ್ದಾರ. ಇಲ್ಲಿ ನೋಡ್ರಿ, ನಿಮ್ದು C ವ್ಯಾಲ್ಯೂ ಎಷ್ಟೈತಿ? 3 ಅಂತಂದೈತಿ. A ವ್ಯಾಲ್ಯೂ ಎಷ್ಟೈತಿ? 1 ಅಂತಂದೈತಿ. N ವ್ಯಾಲ್ಯೂ ಎಷ್ಟೈತಿ ಹೇಳ್ರಿ ನೋಡ್ನು. ನನ್ಗೆ ಹೇಳ್ರಿ, ಆನ್ಸರ್ ಮಾಡ್ರಿ, ನೀವು ಹೇಳ್ತೇನೆ. ನಾ ಕೇಳಿದಕ್ಕೆ ಆನ್ಸರ್ ಮಾಡ್ರಿ. N ವ್ಯಾಲ್ಯೂ ಎಷ್ಟೈತಿ? ನಾನು ಬರ್ಕೊಂಡಿಲ್ಲ, 14 ಐತಿ. ವೆರಿ ಗುಡ್. D ವ್ಯಾಲ್ಯೂ 4 ಐತಿ, ಇಲ್ಲೇ ಬರ್ಕೊಂಡ. L ವ್ಯಾಲ್ಯೂ ಎಷ್ಟಾಗತ್ತ? Lದ್ದು 12 ಆಗತ್ತ. ಸೇಮ್ E ವ್ಯಾಲ್ಯೂ ಇಲ್ಲೇ ಬರುತ್ತೆ, E ವ್ಯಾಲ್ಯೂ 5 ಆಗತ್ತೆ, ಇಲ್ಲೇ ಐತಿ. ಅಂದ್ರ ಈ ಏನಂತಂದ್ ಹೇಳಿ ಅಲ್ಫಾಬೆಟ್ಸ್ ಇದು ಕೊಟ್ಬಿಡ. ಸೇಮ್ ಹಂಗ ಡಾರ್ಕ್ದು ಕೂಡ ಈ ತರ ಆಗತ್ತ. ಹಂಗಾದ್ರೆ ನಮಗೇನ್ ಕೇಳಿದಾನ? ಲೈಟ್ ಕೇಳಿದಾನ. LIGHT ಅಂತಂದ್ ಹೇಳಿ ಇದ್ರದ್ದು ಕೇಳಿದಾನ. ಇಲ್ಲಿ L ವ್ಯಾಲ್ಯೂ ಎಷ್ಟಾಗತ್ತ? L ವ್ಯಾಲ್ಯೂ ಇಲ್ಲೇ ಎಲ್ಲಿ ಬರ್ದಿದ್ದಲ್ರೋ? L ವ್ಯಾಲ್ಯೂ ಎಷ್ಟು? 12. 12 ಅಂತಂದ್ ಹೇಳಿದ್ರ ಎರಡನೇ ಆಪ್ಷನ್ ರಾಂಗ್ ಆಯ್ತು. ಎಲಿಮಿನೇಷನ್ ಮೆಥಡ್. ಎರಡನೇ ಆಪ್ಷನ್ ಬರಂಗಿಲ್ಲ. ಫಸ್ಟ್ 12 ಇಲ್ಲ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಇದು 12 ಇಲ್ಲ, 11 ಐತಿ. ಎರಡನೇ ಆಪ್ಷನ್ ಹೋಯ್ತಿದು. ಅದಾದ ನಂತರ I ವ್ಯಾಲ್ಯೂ ಎಷ್ಟಾಗತ್ತ? I ವ್ಯಾಲ್ಯೂ ಎಷ್ಟೈತಿ ನಂಗೆ ಗೊತ್ತಿಲ್ಲ. I ವ್ಯಾಲ್ಯೂ 9. ಸೊ ಇದ್ ನೋಡ್ರಿ, ಇಲ್ಲಿ 7 ಐತಿ, ಇಲ್ಲಿ 9 ಐತಿ. ಅಂದ್ರೆ 4ನೇ ಆಪ್ಷನ್ ಹೋಯ್ತಿ. ಇನ್ನು 2ರೊಳಗೆ ಬರುತ್ತೆ. G ವ್ಯಾಲ್ಯೂ ಎಷ್ಟೈತಿ? G ವ್ಯಾಲ್ಯೂ 7. ಆಮೇಲೆ H ವ್ಯಾಲ್ಯೂ H 8 ಆಗತ್ತ. ಎಸ್. T ವ್ಯಾಲ್ಯೂ ಎಷ್ಟಾಗತ್ತ? T 20. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಈ ಆಪ್ಷನ್ ಎಲ್ಲೈತಿ ನೋಡ್ಬೇಕು. ಇವು 12 9 7 8 20 ಅಂತಂದ ಹೇಳಿದ್ರೆ ಥರ್ಡ್ ಆಪ್ಷನ್ ಆಗತ್ತ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಸೇಮ್ ಅದೇ ತರ ನೋಡ್ರಿ, 47ನೇ ಕ್ವಶನ್ ನೋಡ್ರಿ. 47ನೇ ಕ್ವಶನ್ F ಐತಿ, J ಐತಿ, N ಐತಿ, R ಐತಿ. ನನಗ ಮುಂದಿಂದ ಹೇಳ್ಬೇಕು. ನೀವು ಲಾಜಿಕ್ ಏನ್ ಬರುತ್ತೆ ಹೇಳ್ರಿ. ಲಾಜಿಕ್ ಏನ್ ಬರುತ್ತ? ವಿ ಹೆಂಗ್ ಬರುತ್ತೆ? ಒಂದು ಲಾಜಿಕ್ ಇರುತ್ತಲ್ಲ ಅದಕ್ಕೆ.
ಎಲ್ಲದಕ್ಕೂ ಎ ಬಿ ಸಿ ಡಿ ಬರ್ದಿಟ್ಕೊಡ್ರಪ್ಪ ಅಂತಂದು ಹೇಳಿದೆ. ಜೆ ಕೆ ಎಲ್ ಎಂ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್. ಫಸ್ಟ್ ಏನೈತಿ ಎಫ್ ಅಂತಂದೈತಿ. ಎಲ್ಲೈತಿ ಎಫ್? ಇಲ್ಲೈತಿ. ಎಫ್ ಆದ ನಂತರ ಏನ್ ಬರ್ದಿದಾನ? ಎಫ್ ಆದ ನಂತರ ಜೆ ಐತಿ. ಜೆ ಎಲ್ಲೈತಿ? ಇಲ್ಲೈತಿ. 1 ಹೆಜ್ಜೆ 2 3 4 ಅಂದ್ರ +4 ಮಾಡಿದಾನ. ನೆಕ್ಸ್ಟ್ ಜೆ ದಿಂದ ಎನ್. ಎನ್ ಎಲ್ಲೈತಿ? ಇಲ್ಲಿಗೆ ಐತಿ. 1 2 3 4 +4 ಮಾಡಿದಾನ. ಅಂದ್ರೆ ಎಲ್ಲದಕ್ಕೂ ಏನಂತಂದ ಹೇಳಿದ್ರೆ +4 ಕೂಡ್ಸ್ಕೊಂತ ಹೋಗ್ಯಾನ. ನೆಕ್ಸ್ಟ್ ಆರ್ ಐತಿ. 6ಕ್ಕೆ 4 ಹೋಗ್ಬೇಕು. 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ 4 ಹೆಜ್ಜೆ. ಅಂದ್ರೆ ನಮ್ದು ಏನ್ ಆನ್ಸರ್ ಬರುತ್ತಾ? ವಿ ಅಂತಂದ್ ಹೇಳಿ ಬರುತ್ತಾ. ವೆರಿ ಕ್ಲಿಯರ್? ಎಸ್. ಅದಾದಂದ್ರೆ ಈ ಕ್ವಶನ್ ಅನ್ನ ಮಾಡ್ರಿ. ಇಲ್ಲಿ ನೋಡ್ರಿ, ANIMAL ಅನ್ನ ಏನಂತ ಬರ್ದಾರ? INALAM ಅಂತ ಬರ್ದಿದ್ದಾನೆ. ಸೊ ಅದಾದ ನಂತರ ನೆಕ್ಸ್ಟ್ SAMPLE ಅಂತಂದೈತೆ. ಅದನ್ನ ಏನಂತಂದ್ ಬರಿಬೇಕು ಅಂತ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನಂದು SSC GD ವಿಡಿಯೋಸ್ಗಳನ್ನ ನಾನು ಸೆಂಡ್ ಮಾಡಿದ್ದೆ ಕೆಲವೊಂದ್ ಜನರಿಗೆ. ಏನಪ್ಪಾ ಅಂತಂದ ಹೇಳಿದ್ರೆ, ಅಂದ್ರೆ ಗ್ರೂಪ್ ಅಲ್ಲಿ ಸೆಂಡ್ ಮಾಡಿದ್ದೆ. ಕೆಲವೊಂದ್ ಜನರಿಗೆಲ್ಲ ಗ್ರೂಪ್ ಅಲ್ಲಿ SSC ವಿಡಿಯೋಸ್ಗಳನ್ನ ಸೆಂಡ್ ಮಾಡಿದೆ. ನಾವು ಅಲ್ಫಾಬೆಟ್ ಸಿರೀಸ್ ಅನ್ನ ಬಿಡಿಸುವಾಗ ನಾನು 3 ತರ ಟ್ರಿಕ್ಸ್ ಹೇಳಿದ್ದೆ. ಯಾರಿಗಾದ್ರೂ ಗೊತ್ತೈತಾ ಯಾವ ತರ ಬಿಡಿಸ್ಬೇಕಂತ ಹೇಳಿ? ಫಸ್ಟ್ ಏನಂತಂದ್ ಹೇಳಿದ್ರೆ, ಡೈರೆಕ್ಟ್ ಈ ತರ ಚೆಕ್ ಮಾಡ್ಬೇಕು. ಅಂದ್ರೆ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಚೆಕ್ ಮಾಡ್ಬೇಕು, ಒಂದಾದ ನಂತರ ಒಂದು ಕೆಳಗಡೆ. ಸೊ ಅದು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ತರ ಎಂಡ್ ಟು ಎಂಡ್ ಚೆಕ್ ಮಾಡ್ಬೇಕು. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಈ ತರ. ಅದು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ 3 ವರ್ಡ್ಸ್ ಗಳನ್ನ ಹೊಡಿಬೇಕ್ರಿ ಸರ್. ಈ ತರ ಚೆಕ್ ಮಾಡ್ರಿ ಅಂತಂದ್ ಹೇಳಿ, ಈ ತರ ಚೆಕ್ ಮಾಡ್ಬೇಕು. ಗೊತ್ತೈತೆ ಎಲ್ರಿಗೂ? ಯಾರು ನೋಡಿಲ್ಲ ವಿಡಿಯೋಸ್ಗಳನ್ನ ದಯವಿಟ್ಟು ನೋಡ್ರು. ಅಣ್ಣಗೌಡ್ರ, ತಮ್ಮಗೌಡ್ರ, ಅಕ್ಕಗೌಡ್ರ, ಜಾಬ್ ನಿಮ್ದಾಗ್ಬೇಕು. ನೆಕ್ಸ್ಟ್ ಟೈಮ್ ನಾ ಹಿಂಗ್ ಹೇಳಂಗಿಲ್ಲ, ಬೈದ್ ಹೇಳ್ತಾನೆ. ಇಲ್ಲಿ ನೋಡ್ರಿ, ಈ ತರ ಏನಂತಂದ್ ಹೇಳಿದ್ರೆ ಈ ತರ ಡೈರೆಕ್ಟ್ ಇಲ್ಲ. ಇವಾಗ ಏನೈತಂತಂದ್ರೆ ಈ ತರ ಏನಪ್ಪಾ ಅಂತಂದ್ರೆ ಟ್ರಿಕ್ಸ್ ಐತೆ. ಎ ಅನ್ನ ಇಲ್ಲಿ ಬರ್ದಿದಾನ, ಐ ಅನ್ನ ಇಲ್ಲಿ ಬರ್ದಾನ, ಎನ್ ಕೆಳಗಡೆ ಬರ್ಕೊಂಡ. ಸೇಮ್ ಇಲ್ಲೂ ಎಂ ಇಲ್ಲಿಗೆ ಬರ್ದಾನ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಬರ್ದ ನೋಡ್ರಿ ಸರ್, ಎ ಇಲ್ಲಿಗೆ ಐತ್ರಿ. ಅದಾದ ನಂತರ ಎಲ್ ಇಲ್ಲಿಗೆ ಐತ್ರಿ. ಸೇಮ್ ಅದೇ ತರ ಅಲ್ಲೂ ಕೂಡ ಏನಂತಂದ್ರೆ ಹೇಳಿದ್ರೆ ಹಾಕ್ಬೇಕು ನಾವ್ ಇವಾಗ. ಸೇಮ್ ಇಲ್ಲಿ ಏನ್ ಬರುತ್ತಲ್ಲ ಅದೇ ಟ್ರಿಕ್ ಅನ್ನ ಹಾಕ್ಬೇಕು. ಫಸ್ಟ್ ಏನಂತ 3 ವರ್ಡ್ ಮಾಡ್ರಿ. ಇದನ್ನ ಈ ತರ ಬರಿಬೇಕು, MAS ಅಂತಂದ್ ಬರುತ್ತ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನೈತಿ, ಇದನ್ನ ಲಾಸ್ಟ್ ತಗೊಂಡೋಗ್ಯಾನ. ಅಂದ್ರೆ ಲಾಸ್ಟ್ ಬರಿಬೇಕು. ಲಾಸ್ಟ್ ಪಿ ಬರುತ್ತ. ಅದಾದ ನಂತರ ಇವನ್ ಎರಡು ಈ ತರ ಬರ್ದಿದಾನ, LEP ಅಂತಂದ್ ಹೇಳಿ ಬರುತ್ತ. MAS LEP ಅಂತಂದ್ ಹೇಳಿ. LEP ನ ಏನ್ ಬರುತ್ತ? LEP ಅಲ್ಲ, ELP. ಎಸ್, ವೆರಿ ಗುಡ್. ELP ನೋಡ್ರಿ ಏನ್ ಬರುತ್ತ. ಇದು ಎ, ಇಲ್ಲಿ ಎ, ಇಲ್ಲಿ ಎಲ್. ಸೊ ಇದು ಕೂಡ ಇದೇ ತರ ಬರುತ್ತೆ. ವೆರಿ ಗುಡ್, ಕ್ಲಿಯರ್. ಇದು ಕೂಡ ಇದೇ ತರ ಬರುತ್ತೆ. MAS ELP ಅಂತಂದ್ ಹೇಳಿ ನಮ್ದು ಫಸ್ಟ್ ಆಪ್ಷನ್ ಆಗತ್ತ. ನಿಮಗ್ ಬಯಕ್ ಹೋಗಿ ನಾನ್ ತಪ್ಪು ಬರ್ಕೊಂಡ. ಎಸ್, ನೆಕ್ಸ್ಟ್ ನೋಡ್ರಿ 49ನೇ. ಕಾರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಗ್ಯಾರೇಜ್ಗೆ ಸಂಬಂಧ ಐತ. 1ನೇ ವರ್ಡ್, 2ನೇ ವರ್ಡ್ ಗ್ಯಾರೇಜ್ಗೆ ಸಂಬಂಧ ಐತ. ಹಂಗಾದ್ರ ಶಿಪ್ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ್ದಕ್ ಸಂಬಂಧ ಬರುತ್ತ ಅಂತ ಕ್ವಶನ್ ಕೇಳಿದ್ರ. ಇಲ್ಲಿ ನೋಡ್ರಿ, ಹ್ಯಾಂಗರ್ ಅಂತಂದ್ ಏನೋ ಬರುತ್ತ. ಅದ್ ನೋಡ್ರಿ. ಏರ್ಪೋರ್ಟ್ ಅಂತಂದ್ ಹೇಳಿದ್ರೆ ಇಲ್ಲಿ ವಿಮಾನಗಳು ಬರ್ತಾವ. ಡಿಪೋರ್ಟ್ ಅಂತಂದ್ ಹೇಳಿದ್ರೆ ಡಿಪೋ ಬಸ್ಗಳು ಇರ್ತಾವ. ಸೊ ಉಳಿದಿದ್ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಹಾರ್ಬರ್ ಅಂತಂದ್ ಹೇಳಿದ್ರೆ ಹಡಗು ನಿಲ್ದಾಣ, ಹಡಗು ಕಟ್ಟೆ ಅಂತ ಕರಿತೀವಿ. ಹಡಗು ಕಟ್ಟೆ. ಸೇಮ್ ಅದೇ ತರ ನೋಡ್ರಿ. 50ನೇ ಕ್ವಶನ್ ಟ್ರೈ ಮಾಡ್ರಿ. 50ನೇ ಕ್ವಶನ್. ಸೊ ಇಲ್ಲಿ ನೋಡ್ರಿ, ಈ ವ್ಯಾಲ್ಯೂ ಎಷ್ಟೈತಿ ಆಲ್ರೆಡಿ ಬರ್ಕೊಂಡಿದಿರಲ್ಲ. ಈ ವ್ಯಾಲ್ಯೂ ಎಷ್ಟೈತಿ? 5 ಐತಿ. PEN ವ್ಯಾಲ್ಯೂ. ಈ ವ್ಯಾಲ್ಯೂ ಎಷ್ಟು? 5. ಪಿ ವ್ಯಾಲ್ಯೂ ಎಷ್ಟು ಬರುತ್ತೆ ಹೇಳ್ರಿ ನಂಗೆ ಗೊತ್ತಿಲ್ಲ. ನೀವು ಆಲ್ರೆಡಿ ABCD ಬರ್ಕೊಂಡು ಅದ್ರ ಕೆಳಗಡೆ ನಂಬರ್ಸ್ ಬರ್ಕೊಂಡಿರಲ್ಲ. ಪಿ ವ್ಯಾಲ್ಯೂ ಎಷ್ಟು ಬರುತ್ತೆ? ಪಿ ವ್ಯಾಲ್ಯೂ 16. ಆಮೇಲೆ ನೆಕ್ಸ್ಟ್ ಎನ್ ವ್ಯಾಲ್ಯೂ ಎಷ್ಟು? 14. ಸೊ ಎಲ್ಲ ಕೂಡಿಸ್ರೆ ಎಷ್ಟಾಗತ್ತ? 16 + 14, 16 + 14 + 5 ಎಲ್ಲ ಕೂಡಿಸ್ರೆ ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ 35 ಬರುತ್ತಾ? ವೆರಿ ಗುಡ್. PAGE
ಇದನ್ನ ಏನಂತಂದ್ ಹೇಳಿದ್ರೆ ನೋಡ್ಬೇಕು. ಪಿ ವ್ಯಾಲ್ಯೂ ಆಲ್ರೆಡಿ ಹೇಳಿದ್ರೆ 16 ಐತಿ. ಎ ವ್ಯಾಲ್ಯೂ ಎಷ್ಟೈತಿ 1 ಬರುತ್ತ. ಜಿ ವ್ಯಾಲ್ಯೂ ಎಷ್ಟು ಬರುತ್ತ? ಜಿ ಈ ವ್ಯಾಲ್ಯೂ ಆಲ್ರೆಡಿ ಗೊತ್ತೈತಿ 5. ಜಿ ವ್ಯಾಲ್ಯೂ 7. ಓಕೆ, ವೆರಿ ಗುಡ್. ಎಲ್ಲಾನು ಕೂಡ್ಸ್ರಿ. 16 + 1 17, 17 + 7 24 + 5 29 ಆಗತ್ತ. ನಮ್ದು ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ 29 ಬರುತ್ತ. ವೆರಿ ಗುಡ್. ಸೊ ಟೋಟಲ್ ಆಗಿ ನಾವು ಎಷ್ಟು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ ಅಂದ್ರೆ ನಾನು ಇಲ್ಲಿವರೆಗೂ ಹೇಳಿದ್ರು ಭಾಳ ಏನ್ ಕ್ಲಾಸ್ ತಗೊಂಡಿಲ್ಲ ನಿಮಗೆ. ಮೇ ಬಿ ಏನಂತಂದ್ ಹೇಳಿದ್ರೆ 20 ವಿಡಿಯೋಸ್ಗಳನ್ನ ಬಿಡಿಸೋಣ, ಅಂದ್ರೆ 20 ದಿನ 20 ಕ್ಲಾಸ್ ತಗೊಂಡ ಅಷ್ಟ. ಎಷ್ಟು ಕ್ವಶನ್ಸ್ ಗಳನ್ನ ನೋಡಿದ್ವಿ ಇವಾಗ? ಒಂದು 13, 14, 15. ಎಷ್ಟು ಕ್ವಶನ್ ಮಾಡಿದ್ರು ನನಗ್ ಗೊತ್ತಿಲ್ಲ. 12 ಕ್ವಶನಾ? 12 ಕ್ವಶನ್ ಒಳಗಡೆ ನೀವು ಎಷ್ಟು? ಓಕೆ, 12ರಿಂದ 13 ಕ್ವಶನ್ ಮಾಡಿದ್ವಿ. ಸೊ ನೀವು ಇವಾಗ ಎಷ್ಟು ಕ್ವಶನ್ಸ್ ಗಳಿಗೆ ಕರೆಕ್ಟ್ ಆನ್ಸರ್ ಹಾಕತ್ತೀರಿ? ಎಷ್ಟು ಕ್ವಶನ್ಸ್ ಗಳಿಗೆ ಕರೆಕ್ಟ್ ಹಾಕತ್ತೀರಿ ಎಲ್ರು ಹೇಳ್ರಿ. ಯಾರ್ಯಾರು ಎಷ್ಟೆಷ್ಟು ಕರೆಕ್ಟ್ ಹಾಕ್ಯಾರಿ? ಈಗ 13 ಕ್ವಶನ್ ಅಂತ ಇಟ್ಕೊಳ್ರಿ. ಎಷ್ಟು ಕ್ವಶನ್ಸ್ ಗಳನ್ನ ಕರೆಕ್ಟ್ ಹಾಕ್ಯಾರಿ? 8, 9, 10. ವೆರಿ ಗುಡ್. 10 ಅಲ್ಲ, ಸಾಲ್ವ್ ಮಾಡಕತ್ತಾರಲ್ಲ, ಎಷ್ಟು ಕರೆಕ್ಟ್ ಆಗಿದಾವ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವು ಫಸ್ಟ್ ಬಂದಾಗ ಹೆಂಗಿದ್ರಿ, ಸೊ ಇವಾಗ ಕ್ಲಾಸ್ಗಳನ್ನ ಅಟೆಂಡ್ ಆಗಿ ಕೇಳಿದ ನಂತರ ಮಾಡಕತ್ತಿರೋ ಇಲ್ಲೋ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕತ್ತಿರೋ ಇಲ್ಲ. ಸರ್ ಈ ಕ್ವಶನ್ ಹಿಂಗೈತ್ರಿ, ಇದ್ ಮಾಡಿದ್ರೆ ಹಿಂಗ ಆನ್ಸರ್ ಬರ್ಬೋದ್ರಿ ಅಂತಂದ್ ಹೇಳಿ ಟ್ರೈ ಮಾಡಕತ್ತಿರೋ ಇಲ್ಲ. ಒಂದೊಂದ್ ನಂಬಿಕೆ ಬರಾಕತೈತೆ ಬಿಡಿಸ್ತೀರಿ ಅಂತಂದ್ ಹೇಳಿ ಕ್ವಶನ್ಸ್ ಗಳನ್ನ. ಯಾರಾಗಿರ್ಬೋದು, ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು. ಹಾ, ನಂಬಿಕೆ ಬರುತ್ತಾ ಇಲ್ರಪ್ಪ ನನ್ ಮೇಲೆ? ನೀನು ವಿಡಿಯೋಸ್ ನೋಡ್ಬೇಕಪ್ಪ, ಒಂದ್ 3-4 ವಿಡಿಯೋಸ್ ಹಾಕೊಟ್ಟೈತಿ. ಇಲ್ಲಿ ನೋಡ್ರ, ನಾನು ಒಂದೇ ಮಾತು ಹೇಳ್ತೀನಿ, ಕಂಪ್ಲೇಂಟ್ ನನ್ ಮೇಲೆ ಹೇಳಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ನನ್ ಕರ್ತವ್ಯವನ್ನ ನಾನು ಕರೆಕ್ಟ್ ಆಗಿ ಮಾಡಕತ್ತಾನ. ನೆನ್ಪಿಡ್ಕೊಳ್ರಿ, ನನ್ ಕರ್ತವ್ಯ ಏನೈತಿ ಅದನ್ನೇನಪ್ಪಾ ಅಂತಂದ್ ಹೇಳಿ ನಾ ಕರೆಕ್ಟ್ ಆಗಿ ಮಾಡಕತ್ತಾನ. ಸೊ ನಿಮ್ ಕರ್ತವ್ಯನ ನೀವು ಮಿಸ್ ಮಾಡ್ರಿ ಅಂತಂದ್ ಹೇಳಿದ್ರೆ ಜಾಬ್ ಆಗಂಗಿಲ್ಲ. ಇಲ್ಲಿ ನೋಡ್ರಿ, ಇನ್ನ ನಾನು ಡ್ರೆಸ್ ಹಂಗ ಐತೆ ಆಫೀಸಿಂದ ಬಂದಿದ್ದು. ನಿಮಗ ಏನಾಗತ್ತ ಸ್ಟಡಿ ಮಾಡಕ್? ಎಸ್, ಕ್ಲಿಯರ್. ಸೊ ಆರಾಮಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿವರೆಗೂ ಮಾಡಿರೋದನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡ್ರಿ ಅಂತಂದ್ ಹೇಳಿದ್ರೆ 12ರಿಂದ 13 ಕ್ವಶನ್ ಬಿಡಿಸ್ತೇವೆ. ಇದು ಓಕೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ GK ಒಳಗಡೆ ಇದ್ರೊಳಗಡೆ ಏನಂತಂದ್ ಹೇಳಿದ್ರೆ ಕೆಲವೊಂದ್ ಏನಂತಂದ್ ಹೇಳಿದ್ರೆ ನಾವು ಬಿಡಿಸ್ತೇವೆ. ಸೊ ನಾನು ಇವಾಗ ಜಸ್ಟ್ ಏನಪ್ಪಾ ಅಂತಂದ್ ಹೇಳಿ ನೋಡ್ಕೊಂತ ಹೋಗ್ತಾನೆ. ಆನ್ಸರ್ಸ್ ಗಳನ್ನ ಇದನ್ನ ನಾನು ತೆಗೆದಿಲ್ಲ. ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಏನೇನ್ ಗೊತ್ತೈತಿ ಅಂತಂದ್ ಹೇಳಿ ಜಸ್ಟ್ ಒಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ರಿವಿಷನ್ ತರ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಾಂದ್ರೆ ಬೇಡ ಬಿಡ್ರಿ, ಇನ್ನೊಂದ್ಸರಿ ನಾವು ಯಾವಾಗಾದ್ರೂ ಡಿಸ್ಕಷನ್ ಮಾಡೋಣ. ಲಿವ್ ಇಟ್. ಎಸ್, ಟ್ರೈ ಮಾಡ್ರಿ ಇದನ್ನ. ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೂ ಕೆಲವೊಂದು ಕ್ವಶನ್ಸ್ ಗಳನ್ನ ಬಿಡಿಸೋಣ. ಅದಾದ ನಂತರ ನೆಕ್ಸ್ಟ್ ನೋಡೋಣ. ಆಕ್ಚುಲಿ ಒಂದು GK ಟಾಪಿಕ್ ನ ನಿಮ್ ಜೊತೆ ನಾನು ಡಿಸ್ಕಷನ್ ಮಾಡ್ಬೇಕಿತ್ತು. ನೋಡೋಣ, ಅದನ್ನು ಮಾಡುವ. ಮಾಡ್ರಿ ಇನ್ ಕ್ವಶನ್ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಕ್ವಶನ್ಗೆ ಆನ್ಸರ್ ನೋಡ್ರಿ ಎಷ್ಟು ಬರುತ್ತಾ. ಇಲ್ಲಿ ನೋಡ್ರಿ, ಹೌ ಮಚ್ ಟೈಮ್ ವಿಲ್ ಟೇಕ್ ಅಂತ ಟೈಮ್ ಕೇಳಿದಾನ. ಟೈಮ್ ಅಂತಂದ್ ಹೇಳಿದ್ರೆ ಟಿ ಕೇಳಿದಾನ. ತುಂಬಾ ಇಂಪಾರ್ಟೆಂಟ್, ಟಿ ಅಂತ ಕೇಳಿದಾನ ಟೈಮ್. ಅದಾದ ನಂತರ ಅಮೌಂಟ್ ಎಷ್ಟೈತಿ? 450 ಐತಿ. 450. ಈಲ್ಡ್ ಅಂತಂದ್ ಹೇಳಿದ್ರೆ ಹೆಚ್ಚಿಗೆ ಆಗೋದು 81 ರೂಪಾಯಿ ಇಂಟ್ರೆಸ್ಟ್ ಆಗೈತೆ. ಇದನ್ನೇನ್ ಬರ್ಕೋತೀರಿ? SI = 81 ರೂಪಾಯಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 4.5% ಅಂತಂದ್ ಹೇಳಿದ್ರೆ ಅದನ್ನ ಏನಂತ ಬರ್ಕೊಂತೀರಿ? ಆರ್ ಅಂತಂದ್ ಬರ್ಕೊಂತೀರಿ. 4.5%. ಸೊ ಹಂಗಾದ್ರೆ ನಾವ್ ಏನೇನ್ ಕಂಡಿಡ್ಬೇಕು? ಟೈಮ್ ಅನ್ನ ಕಂಡಿಡ್ಬೇಕು. ಸೊ 81. ಸೊ ಇದೇನಾಗತ್ತ ಅಂತಂದ್ ಹೇಳಿದ್ರೆ ನಾವು ಇಸ್ಕೊಂಡ್ ಬಂದಿರೋ ಅಸಲಾಗತ್ತ, ಅದಕ್ಕೆ 81 ರೂಪಾಯಿ ಬಡ್ಡಿ ಬರುತ್ತ. ಸೊ SI = P × T × R / 100 ಅಂತಂದ್ ಹೇಳ್ತೀವಿ. P ವ್ಯಾಲ್ಯೂ ಎಷ್ಟೈತಿ? ನಾವು ಹೋಗಿ ಸಾಲವನ್ನ ಇಸ್ಕೊಂಡ್ ಬಂದಿರೋದು 450 ರೂಪಾಯಿ. ಎಷ್ಟು ಟೈಮ್ ಕೇಳಿದನ್ರಿ ಸರ್, ನಮ್ಗೆ ಕ್ವಶನ್ ಕೇಳಿದನ್ರಿ. ಆರ್ ಎಷ್ಟೈತ್ರಿ? 4.5 ಐತ್ರಿ. ಅದಾದ ನಂತರ ಕೆಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ 100 ಅಂತಂದ್ ಹೇಳ್ತೀವಿ.
ಸೊ ಇಲ್ಲಿ ನಮ್ದು ಎಸ್ ಐ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 81 ಐತೆ. 81. ಇಲ್ಲಿ ನೋಡ್ರಿ ನಾವು ಸಾಲ್ವ್ ಮಾಡೋ ಪಾಯಿಂಟ್ ಎಲ್ಲಾದ್ರೂ ಬಂತಂತಂದ್ ಹೇಳಿದ್ರೆ ಇದು ಒಂದಾದ ನಂತರ ಪಾಯಿಂಟ್ ಐತಲ್ಲ, ಇಲ್ಲಿ 4.5 ಐತಿ. ಇದನ್ನ ನಾನು ಹೆಂಗ್ ಬರ್ಕೋತೀನಿ ಅಂತಂದ್ ಹೇಳಿದ್ರೆ ಇದನ್ನ 45 ಅಂತ ಬರ್ಕೋತೀನಿ. ಸೊ ಕೆಳಗಡೆ ಒಂದು 0 ಆಡ್ ಮಾಡ್ತೀನಿ. ಇಲ್ಲಿ ಏನಂತಂದ್ ಹೇಳಿದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ 4.55 ಇತ್ತಂತಂದ್ ಹೇಳಿದ್ರೆ 2 ಆದ ನಂತರ ಪಾಯಿಂಟ್ ಐತಿ, ಅವಾಗ 2 0 ಹಾಕ್ತಿದ್ದ. ಬಟ್ ಆದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ ಒಂದ ಪಾಯಿಂಟ್ ಐತಿ, ಒಂದ್ ನಂಬರ್ ಆದ ನಂತರ ಪಾಯಿಂಟ್ ಐತಿ, ಅದಕ್ಕೆ 1 0 ಅಷ್ಟ ಹಾಕ್ತೀನಿ. ಕ್ಲಿಯರ್? 1000 ಅಂತಂದ್ ಹೇಳಿ ಆಗತ್ತ. ಇದನ್ನ ತೆಗೆದು ಬಿಡೋಣ. 1000 ಅಂತಂದ್ ಹೇಳಿ ಬರ್ಕೊಂಡೆ. ಬಟ್ ಆದ್ರೆ ಇದನ್ನ ಹೆಂಗ್ ಬರ್ಕೊಂಡೆ, 4.5 ಅನ್ನ 45 ಅಂತ ಬರ್ಕೊಂಡೆ. ಎರಡು ಒಂದೇ, ಈಸಿಯಾಗಿ ಬಿಡ್ಸಕ್ಕೆ. ಸೊ ಇದು 0 ಹೋಗುತ್ತಾ, ಇದು 0 ಹೋಗುತ್ತಾ. ಕ್ಲಿಯರ್? ಸೊ ಅದಾದ ನಂತರ ನೀವು ಎಲ್ಲಾನು ಸಾಲ್ವ್ ಮಾಡ್ರಿ, ಟಿ ಎಷ್ಟು ಬರುತ್ತೆ ನೋಡ್ರಿ. ಟಿ ಬರ್ಬೇಕಂತಂದ್ ಹೇಳಿದ್ರೆ ಇದು ಆ ಕಡೆ ಹೋಗ್ಬೇಕು, ಇದು ಕೂಡ ಆ ಕಡೆ ಹೋಗ್ಬೇಕು. 81, 45, 45. 9 81, ಆಮೇಲೆ ಮೇಲ್ಗಡೆ 100 ಇರುತ್ತೆ ಇಲ್ಲಿ. ಈ 100 ಏನಂತಂದ್ ಹೇಳಿದ್ರೆ ಆ ಕಡೆ ಹೋಗ್ಬೇಕಲ್ಲ. 9 45, 9 9 ಇಲ್ಲಿ ಎಷ್ಟು ಉಳಿತು? 100. 5 ಇಂಟು 5 ಉಳಿತು. ಸೊ 5 5 20, 5 5 4. ಟಿ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 4 ಇಯರ್ಸ್ ಆಗತ್ತ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಅನ್ನ ನೀವು ಮಾಡ್ರಿ. ನಾ ಹೇಳ್ಕೊಡಂಗಿಲ್ಲ. ಈಗ ನಾನು ಏನೋ ಒಂದು ಹೇಳ್ಕೊಟ್ಟೆ, ಇವಾಗ ನೀವು ಮಾಡ್ಬೇಕು. ಇಲ್ಲಿ ಏನ್ ಕಂಡುಹಿಡಿಯೋಣ? ಪ್ರಿನ್ಸಿಪಲ್ ಅಮೌಂಟ್ ಕಂಡುಹಿಡಿಯ ಅಂತಂದ್ ಹೇಳಿದ ಅಂದ್ರೆ ಪಿ ಕಂಡುಹಿಡಿಬೇಕು. ಸಿಂಪಲ್ ಇಂಟ್ರೆಸ್ಟ್ ಇಲ್ಲಿ ಏನು 5 ಇಯರ್ಸ್ ಅಂತಂದೈತಿ. ಯಾರು ಇಂಗ್ಲಿಷ್ ಓದಕ್ ಬರಂಗಿಲ್ಲ, ಇದು 5 ಇಯರ್ಸ್. ಪ್ರಿನ್ಸಿಪಲ್ ಅಮೌಂಟ್ ಇದ್ ನೆನ್ಪಿಟ್ಕೊಡ್ರಿ. ಪ್ರಿನ್ಸಿಪಲ್ ಅಮೌಂಟ್ ಅಂತಂದ್ ಹೇಳಿದ್ರೆ ಅಸಲು. ನಾವು ಒಬ್ರ ಹತ್ರ ಹೋಗ್ಬಿಟ್ಟು ಎಷ್ಟು ದುಡ್ಡನ್ನ ಸಾಲವನ್ನಾಗಿ ಇಸ್ಕೊಂಡ್ ಬರ್ತೀವಲ್ಲ, ಆ ಅಸಲು ಅದನ್ನ ಕಂಡುಹಿಡಿಬೇಕು. ಇಲ್ಲಿ 5 ಇಯರ್ಸ್ ಅಂತ ಕೊಟ್ಟಿದ್ದಾನೆ. ಇದನ್ನ ಏನಂತ ಬರ್ಕೊಂತೀರಿ? ಟೈಮ್ ಅಂತ ಬರ್ಕೊಂತೀರಿ. ಟೈಮ್ ಈಕ್ವಲ್ ಟು 5 ಇಯರ್ಸ್. 10% ಐತೆ. ಓಕೆ, ಪರ್ಸೆಂಟೇಜ್ ಕೊಟ್ಟಿದ್ದಾನೆ ಅಂತಂದ್ ಹೇಳಿದ್ರೆ ಇದನ್ನೇನು ಆರ್ ಅಂತಂದ್ ಬರ್ಕೊಂತೀವಿ. 1500 ಅನ್ನೋದೇನಿದು? ಸಿಂಪಲ್ ಸಿಂಪಲ್ ಇಂಟ್ರೆಸ್ಟ್. ಎಸ್ ಐ ಎಷ್ಟು ಕೊಟ್ಟಿದ್ದಾನೆ? 1500 ಕೊಟ್ಟಿದ್ದಾನೆ. ಸೊ ಇವಾಗ ನಮ್ದು ಫಾರ್ಮುಲಾ ಏನೈತಿ? ಎಸ್ ಐ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100 ಅಂತಂದ್ ಐತೆ. ಸಾಲ್ವ್ ಮಾಡ್ರಿ, ಪಿ ಎಷ್ಟು ಬರುತ್ತೆ ಬರ್ಕೊಡ್ರಿ. 1500 ಇಂಟು ಪಿ ಕಂಡಿಡ್ಬೇಕು. ಟೈಮ್ ಎಷ್ಟೈತಿ? 5 ಐತಿ. ಅದಾದ ನಂತರ ಆರ್ ಎಷ್ಟೈತಿ? 10 ಐತಿ. ಅದಾದ ನಂತರ 100. ಇದು 0 ಹೋಯ್ತು, ಇದು 0 ಹೋಯ್ತು. 5 1 5 2. ಸೊ ಇದು 2 ಅಷ್ಟ ಉಳಿತು. ಇದನ್ನ ಆ ಕಡೆ ಕಳಿಸಿದ್ರೆ ಏನಾಗತ್ತೆ? ಇಂಟು ಆಗತ್ತ. ಪಿ ಈಕ್ವಲ್ ಟು 1500 ಇಂಟು 2 ಅಂದ್ರ 3000 ರೂಪಾಯಿನಪ್ಪ ಅಂತಂದ್ ಹೇಳಿದ್ರೆ ಅಸಲಾಗತ್ತ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 5 ವರ್ಷ ಆದ ನಂತರ 1500 ಸೇರ್ ಕೊಡ್ತಾನ. ಟೋಟಲ್ ಅಮೌಂಟ್ ಎಷ್ಟಾಗತ್ತೆ ಇಲ್ಲಿ? ಅಸಲ್ ಎಷ್ಟು? 3000 ರೀ. ಅಮೌಂಟ್ ಅಂತಂದ್ ಕೇಳಿದ್ರ, ಅಮೌಂಟ್ ಟೋಟಲ್ ಅಮೌಂಟ್ ಅಂತ ಕೇಳಿದ್ರ 3000. ಅದಾದ ನಂತರ ಬಡ್ಡಿ ಎಷ್ಟ? 1500. ಎಷ್ಟು ಸೇರಿ ಕೊಡ್ತಿದ್ರಿ ನೀವು ಸಾಲ ಇಸ್ಕೊಂಡ್ ಬಂದವ್? ಸರ್ ಅಸಲು ಎಷ್ಟು ಇಸ್ಕೊಂಡ್ಬಂದವ್ರಾದ್ರಿ? ಎಕ್ಸ್ಟ್ರಾ ಬಡ್ಡಿ ಅಂದ್ರೆ 4500 ರೂಪಾಯಿ ಕೊಡ್ತಿದ್ರಿ. ನೀವು ಇದೇ ತರ ಥಿಂಕ್ ಮಾಡಿ ಬರಿಬೇಕಷ್ಟೆ. ಕ್ಲಿಯರ್? ಇನ್ನೊಂದು ಟ್ರೈ ಮಾಡ್ರಿ. ಇನ್ನು ಕೆಲವು ಜನರಿಗೆ ಅರ್ಥ ಆಗಿರಲ್ಲ. ಟ್ರೈ ಮಾಡ್ರಿ, ಇನ್ನೊಂದು ಟ್ರೈ ಮಾಡ್ರಿ, ಬಿಡೋದು ಬೇಡ. ಲಾಸ್ಟ್ ಕ್ವಶನ್, ಆಮೇಲೆ ಸ್ವಲ್ಪ ಜಿ ಕೆ ಪಾಯಿಂಟ್ಸ್ ಗಳನ್ನ ನಾನು ನಿಮ್ಗೆ ಕೇಳ್ಕೊಡ್ತೀನಿ. ಎಸ್, ಇಲ್ಲೇನ್ ಕೇಳಿದಾನ ಸರ್? 12% ಅಂತಂದೈತೆ. ಇದನ್ನ ಏನಂತ ಬರ್ಕೊಂತೀರಿ? ಆರ್ ಅಂತಂದ್ 12%. 6 ಇಯರ್ಸ್ ಅಂತಂದೈತೆ. ಇದನ್ನ ಏನಂತ ಬರ್ಕೊಂತೀರಿ? ಟೈಮ್ ಅಂತಂದ್ ಬರ್ಕೊಂತೀರಿ, ಟಿ. 6 ಇಯರ್ಸ್. ಅದಾದ ನಂತರ ಪ್ರಿನ್ಸಿಪಲ್ ಅಮೌಂಟ್ ಕಂಡಿಡಿ ಅಂತಂದ್ ಹೇಳಿದಾನ. ಪಿ ಕಂಡಿಡಿಬೇಕು. ಸಿಂಪಲ್ ಇಂಟ್ರೆಸ್ಟ್ ಆನ್ ಸರ್ಟನ್ ಸಮ್ ಆಫ್ ಮನಿ 6 ಇಯರ್ಸ್ ಆದ್ಮೇಲೆ 12% ಐತಿ. 1440 ಅಂತ ಕೊಟ್ಟಿದ್ದಾನೆ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಆಯ್ತು 1440 ಆಯ್ತು. ಸೊ ನಮ್ದು ಫಾರ್ಮುಲಾ ಏನೈತಿ? ಎಸ್ ಐ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100 ಅಂತಂದ್ ಹೇಳ್ತೀವಿ. ಎಲ್ಲಾನು ವ್ಯಾಲ್ಯೂ ಹಾಕೊಡ್ರಿ. ನಮ್ಗೆ ಆನ್ಸರ್ ಎಷ್ಟು ಬರುತ್ತಾ? ಪಿ ವ್ಯಾಲ್ಯೂ ಎಷ್ಟು ಬರುತ್ತಾ ಕಂಡಿಡಿದ್ರೆ ಯಾರಾದ್ರೂ? $1800.
ಎಸ್ ಐ ವ್ಯಾಲ್ಯೂ ಎಷ್ಟು 1440. ಟಿ ವ್ಯಾಲ್ಯೂ ಎಷ್ಟೈತಿ 6 ಐತಿ. ಆರ್ ವ್ಯಾಲ್ಯೂ ಎಷ್ಟೈತಿ 12 ಐತಿ. ಡಿವೈಡೆಡ್ ಬೈ 100. ಪಿ ಈಕ್ವಲ್ ಟು ಎಷ್ಟಾಗತ್ತ 1440 ಇಂಟು 100. ಅದಾದ ನಂತರ 6 ಇಂಟು 12 ಆಗುತ್ತೆ. ಈ ತರ ಬರ್ಕೊಂಡ್ರಿ ಅಂತಂದ ಹೇಳಿದ್ರೆ ಸೊ 2 3 6, 2 7 14, 2 2 4 ಇಷ್ಟ ಆಯ್ತು. ಸೊ 3 1 3 2 6, 3 4 12 ಇಷ್ಟು ಬಂತು. 12 1 12 20. ಸೊ 2000 ಬರುತ್ತೆ. ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ 2000 ಬರುತ್ತೆ. ಸೊ ಇಲ್ಲಿ ಆಪ್ಷನ್ ಒಳಗಡೆ ಇಲ್ಲ 2000. ಪಿ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 2000 ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್. ಹಾ ತಪ್ಪ ಹಾಕಿದ್ರು ಕೂಡಪ್ಪ ನಿಮ್ಗೆ ಮಾರ್ಕ್ಸ್ ಎಷ್ಟಿರುತ್ತೆ ಅದ್ರ ಬಂದ್ಬಿಡುತ್ತೆ. ಸೊ ಅದ್ರ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಆಪ್ಷನ್ಸ್ ಗಳು ಎಲ್ಲಾದ್ರೂ ರಾಂಗ್ ಕೊಟ್ಟಿದ್ರು ಅಂತಂದ್ ಹೇಳಿದ್ರೆ ನೀವು ತಪ್ಪು ಹಾಕ್ರಿ ಕರೆಕ್ಟ್ ಹಾಕ್ರಿ, ನಿಮ್ಗೆ ಏನಂತಂದ್ ಹೇಳಿದ್ರೆ 2 ಮಾರ್ಕ್ಸ್. ನೀವು ಟಚ್ ಮಾಡಿರ್ಲಿಲ್ಲ ಅಂತಂದ್ ಹೇಳಿದ್ರೆ ಬರಂಗಿಲ್ಲ. ಮತ್ತೆ ಟಚ್ ಮಾಡಿರ್ಲಿಲ್ಲ ಅಂತಂದ್ ಹೇಳಿದ್ರೆ ಬರಂಗಿಲ್ಲ. ಸೊ ನಿಮ್ಗೆ ಒಂದು ಹೋಮ್ವರ್ಕ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ನಿಮ್ಗ ಇದು ಬಿಡ್ತೀನಿ, ಇವಾಗ ಒಂದು ವಿಡಿಯೋನ ಬಿಡ್ತೀನಿ, ಅದ್ರ ಬಗ್ಗೆ ನೋಡ್ಕೊಳ್ರಿ. ಹರಪ್ಪ ನಾಗರಿಕತೆ. ಹರಪ್ಪ ನಾಗರಿಕತೆ ಏನಂತಂದ್ ಹೇಳಿದ್ರೆ ನಿಮ್ಗ 8th or 9th 10th ಯಾವ್ದೋ ಒಂದು ಬುಕ್ ಅಲ್ಲಿ ಐತೆ, ಮೇ ಬಿ 10th ಬುಕ್ ಅಲ್ಲಿ ಇರ್ಬೋದು ಹರಪ್ಪ ನಾಗರಿಕತೆ. ಸೊ ಅಲ್ಲಿ ಕೆಲವೊಂದು ಸ್ಥಳಗಳು ಬರ್ತಾವ, ಅವುಗಳು ಏನಂತಂದ್ ಹೇಳಿದ್ರೆ ಅವುಗಳ ಬಗ್ಗೆ ಒಂದು ಪಟ್ಟಿಯನ್ನ ಮಾಡ್ಕೋಬೇಕು ನೀವು. ಇದು ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಹೋಮ್ವರ್ಕ್ ಇದು. ಸೊ ಇದನ್ನ ನಾನು ಮತ್ತೆ ಯಾವಾಗಾದ್ರೂ ಸಿಕ್ಕಾಗ ಏನಂತಂದ್ ಹೇಳಿದ್ರೆ ಟೈಮ್ ಸಿಕ್ಕಾಗ ನಾನು ಡಿಸ್ಕಷನ್ ಮಾಡಿರ್ತೀನಿ. 12th ಎಲ್ಲ ಬೇಡಪ್ಪ, ಅಷ್ಟೊಂದೆಲ್ಲ ಇದು ಬೇಡ. ಸಿಂಧು ನಾಗರಿಕತೆ ಅಷ್ಟೊಂದು ಇದು ಬೇಡ. 12th ಎಲ್ಲ 8th 9th 10th ಸಾಕು. 8th 9th 10th ಸಾಕು ಅಷ್ಟೇ. ಎಸ್. ಇಲ್ಲಿ ನೋಡ್ರಿ, ನಿಮಗ್ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರ, ಸರ್ ನಾವು ಕ್ಲಾಸ್ ಹಾಕೋಕ್ ನೀವ್ ಯಾವ್ದಕ್ ಅಲ್ಲಿ ಕ್ಲಾಸ್ ನೋಡಕ್ ಹೋಗ್ತೀರಿ? ಟೆಲಿಗ್ರಾಮ್ದಾಗ ಕಂಟಿನ್ಯೂಸ್ ಆಗಿ ಹಾಕ್ಯಾನ ನೋಡ್ರಿ. ಟೆಲಿಗ್ರಾಮ್ದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಹಾಕಿರ್ತೀನಿ. ಯಾವ್ದು ಕಂಟಿನ್ಯೂಸ್ ಆಗಿ ಹಾಕಿರ್ತೀನಿ ಅದು ಓದ್ಬೇಕಷ್ಟೇ. ನೀವು ಉಳಿದಿದ್ದೆಲ್ಲ ಯಾಕೆ ಟೆನ್ಷನ್ ತಗೊಂತೀರಿ? ಅಂದ್ರೆ ನೀನ್ ಕರೆಕ್ಟ್ ಆಗಿ ನಾನು ಫಾಲೋ ಮಾಡಕತ್ತಿಲ್ಲ ಅಂತ ಅರ್ಥ. ಯಾರಿಗೆ ಕನ್ಫ್ಯೂಸ್ ಆಗ್ತಿದೆ, ನಾನು ಇದನ್ನ ಓದ್ರಪ್ಪ ಅಂತಂದ್ ಹೇಳಿ ಒಂದ್ 2-3 ವಿಡಿಯೋಸ್ ಹಾಕಿರ್ತೀನಿ, ಅದನ್ನ ಓದ್ಬೇಕು. ಓದ್ ನೋಟ್ಸ್ ಮಾಡ್ಕೊಂಡ್ ಬಿಟ್ಬಿಡ್ಬೇಕು ಅದನ್ನ ಬಿಟ್ಬಿಟ್ಟು ಬೇರೆ ಎಂತಕ್ಕೆ? ನಿಮ್ಗೆ ಏನಂತಂದ್ ಹೇಳಿದ್ರೆ ಸರ್ ನಾನು ಬುಕ್ಸ್ ಓದ್ಬೇಕು, ನಾನು 100ಕ್ಕೆ 100 ತೆಗಿಬೇಕು, ಆಗುದಿಲ್ಲ. ನಾ ಒಂದೇ ಮಾತು ಹೇಳ್ತೇನೆ, ಬುಕ್ಸ್ ಓದಾರಿಗೆ ಯಾರಿಗೂ ಆಗುದಿಲ್ಲ. ಬುಕ್ಸ್ ಓದಕ್ ಎಲ್ಲಾನು ತಿಳಿತಿತ್ತು ಅಂತಂದ್ ಹೇಳಿದ್ರೆ ಎಲ್ಲಾರು ಹಿಂಗೆ ಯಾಕಿರ್ತಿದ್ರಿ? ಹೇಳೋದನ್ನ ಮಾತ್ರ ಕೇಳ್ರಿ, ಬೇರೆ ಏನು ಮಾಡಕ್ ಹೋಗ್ಬೇಡ್ರಿ ಅಷ್ಟೇ. ಎಸ್, ಇವತ್ತಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತೈತೆ ಪ್ರೆಸಿಡೆಂಟ್ ಬಗ್ಗೆ, ಲೋಕಸಭೆ ಬಗ್ಗೆ, ಅದಾದ ನಂತರ ರಾಜ್ಯಸಭೆ ಬಗ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ಗೊತ್ತೈತಿ ಅನ್ನೋದೇನಂತ ಹೇಳಪ್ಪ ನನಗ ನೀವ ಸ್ವಲ್ಪ ಹೇಳ್ಬೇಕು. ಯಾಕಂತಂದ್ ಹೇಳಿದ್ರೆ ಇದ್ರ ಮೇಲೆ ಕ್ವಶನ್ಸ್ ಗಳು ಬರ್ತಾವ. ಪ್ರೆಸಿಡೆಂಟ್ ಬಗ್ಗೆ, ಲೋಕಸಭೆ ಬಗ್ಗೆ, ರಾಜ್ಯಸಭೆ ಬಗ್ಗೆ. ವೆರಿ ಗುಡ್. 35 ಇಯರ್ಸ್ ಅಂತಂದ್ ಹೇಳಿದ್ರೆ ಯಾರು 35 ಇಯರ್ಸ್. ಇಲ್ಲಿ ನೋಡ್ರಿ, ಪ್ರೆಸಿಡೆಂಟ್ ಅಂತಂದ್ ಹೇಳಿದ್ರೆ ನಿಮ್ಗೆ ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲ. ಪ್ರೆಸಿಡೆಂಟ್ ಇಂಗ್ಲಿಷ್ನಾಗ ಪ್ರೆಸಿಡೆಂಟ್ ಅಂತಂತ ಹೇಳ್ತೀವಿ, ಕನ್ನಡದಾಗ ರಾಷ್ಟ್ರಪತಿ ಅಂತಂದ್ ಹೇಳ್ತೀವಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಲೋಕಸಭೆ. ನೀವು ಹುಡುಗಿರ್ಗೆ ಮೆಸೇಜ್ ಮಾಡ್ತಿರಲ್ಲ ಆ ತರ ಲೋಕಸಭೆ, ಅದೇ ತರ ಬರ್ಕೊಳ್ಳೋದು. ಇದೇನಪ್ಪಾ ಅಂತಂದ್ ಹೇಳಿದ್ರೆ ರಾಜ್ಯಸಭೆ. ಲೋಕಸಭೆ, ರಾಜ್ಯಸಭೆ ಕನ್ನಡದಾಗೂ ಏನಂತಂದ್ ಹೇಳಿದ್ರೆ ಅದನ್ನ ಕರಿತೀವಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ರಾಷ್ಟ್ರಪತಿ ಅಂತ ಬಂದಾಗ ಒಂದೇ ಒಂದು ಆರ್ಟಿಕಲ್ ನೆನ್ಪಿಟ್ಕೊಡ್ರಿ, ಆರ್ಟಿಕಲ್ 52. ಆರ್ಟಿಕಲ್ 52 ಪ್ರಕಾರ ನಮ್ಮ ದೇಶಕ್ಕೊಬ್ಬ ಏನಂತಂದ್ ಹೇಳಿದ್ರೆ ರಾಷ್ಟ್ರಪತಿ ಬೇಕು ಅಂತಂದ್ ಹೇಳಿ. ಸೊ ನಮ್ದು ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ ದೇಶ ಆಯ್ತು ಅಂತಂದ್ ಹೇಳಿದ್ರ ನಮ್ ದೇಶಕ್ಕೊಬ್ರು ಏನಂತಂದ್ ಹೇಳಿದ್ರೆ ರಾಷ್ಟ್ರಪತಿ ಬೇಕು. ಸೊ ಅವ್ರನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರ ಫಸ್ಟ್ ಸಿಟಿಜನ್ ಅಂತಂದ್ ಕರಿತೀವಿ ಇಂಗ್ಲಿಷ್ನ್ಯಾಗ. ಕನ್ನಡದಾಗ ಏನಂತ ಕರಿತೀವಿ? ಪ್ರಥಮ ಪ್ರಜೆ ಅಂತಂದ್ ಕರಿತೀವಿ. ಅವ್ರನ್ನ ಏನಂತ ಕರಿತೀವಿ? ಪ್ರಥಮ ಪ್ರಜೆ ಅಂತಂದ್ ಕರಿತೀವಿ. ಫಸ್ಟ್ ಸಿಟಿಜನ್ ಅಥವಾ ಪ್ರಥಮ ಪ್ರಜೆ ಅಂತಂದ್ ಕರಿತೀವಿ. ಇಂಡಿಯಾದ ಫಸ್ಟ್ ಸಿಟಿಜನ್ ಯಾರು? ಪ್ರೆಸಿಡೆಂಟ್ ಅವರಾದ್ರು.
ಸೊ ಅವ್ರು ಪ್ರೆಸಿಡೆಂಟ್ ಆಗ್ಬೇಕಂತಂದ ಹೇಳಿದ್ರೆ ಅವ್ರಿಗೆ ಎಷ್ಟು ವರ್ಷ ಇರಬೇಕು? 35 ವರ್ಷ ಇರ್ಬೇಕು. ಎಷ್ಟಿರ್ಬೇಕು? 35 ವರ್ಷ ಇರಬೇಕು, ಇರ್ಲೇಬೇಕು ಕಂಪಲ್ಸರಿ. ಸೇಮ್ ಅದೇ ತರ ಗವರ್ನರ್ ಬರ್ತಾನ ಸ್ಟೇಟ್ ಒಳಗಡೆ, ಇವ ಏನಂತಂದ ಹೇಳಿದ್ರೆ ರಾಷ್ಟ್ರಪತಿ. ಸೊ ರಾಷ್ಟ್ರಪತಿ, ಈಗ ನನಗೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ ಕಮೆಂಟ್ಸ್ ಬಂದಿತ್ತು, ಸರ್ ನೀವೇನಂತಂದ ಹೇಳಿದ್ರೆ ಹೇಳುವಾಗ ರೀ ಮಾತಾಡ್ರಿ ಹಂಗ ಹಿಂಗ ಅಂತಂದೇಳಿ. ನೋಡ್ರಪ್ಪ, ಕಂಟಿನ್ಯೂಸ್ ಆಗಿ 1 ಅವರ್ 2 ಅವರ್ ಕ್ಲಾಸ್ ತಗೊಂಡಾಗ ಒಂದೊಂದ್ಸಾರಿ ಎಲ್ಲ ಮಿಕ್ಸ್ ಆಗಿರ್ತಾವ. ಸೊ ಲಾಸ್ಟ್ ಟೈಮ್ ಏನೋ ಯಾವ್ದೋ ಒಂದು ವಿಡಿಯೋದಲ್ಲಿ ಮಾತಾಡ್ರಿಲ್ಲ ಅಂತಂದ್ ಹೇಳ್ಬಿಟ್ಟು ನೆಟ್ಗೆ ಮಾತಾಡಪ್ಪ ಸರ್ ಅಂತಂದೇಳಿ ಮೆಸೇಜ್ ಹಾಕಿದ್ರು. ಒಂದೊಂದ್ಸರಿ ಹೋಗಿರ್ತಾವ, ನೀವು ಹೊಟ್ಟೆ ಹಾಕೋಬೇಕದ. ನೋಡು, ರಾಷ್ಟ್ರಪತಿ ಅವ್ರೇನಪ್ಪಾ ಅಂತಂದ್ ಹೇಳಿದ್ರ 35 ವರ್ಷ ಇರ್ಬೇಕು. ಅವ್ರನ್ನ ನಮ್ಮ ಭಾರತ ದೇಶದ ಪ್ರಥಮ ಪ್ರಜೆ ಅಂತ ಕರಿತೀವಿ. ಇದು ದೇಶದ್ದಾಯ್ತು. ಸೇಮ್ ಅದೇ ತರ ಈಗ ನಮ್ದೊಂದು ಸ್ಟೇಟ್ ಅಂತ ತಗೊಳ್ರಿ, ಕರ್ನಾಟಕ ಅಂತ ತಗೊಳ್ರಿ. ಕರ್ನಾಟಕದ್ದು ಹೆಡ್ ಯಾರು ಇರ್ತಾರ? ಗವರ್ನರು. ಸೇಮ್ ಹೆಂಗ ದೇಶಕ್ಕೆ ಹೆಡ್ ಯಾರು? ರಾಷ್ಟ್ರಪತಿ ಆಯ್ತು ಅಂತಂದ ಹೇಳಿದ್ರ ರಾಜ್ಯಕ್ಕೆ ಹೆಡ್ ಯಾರು ಅಂತಂದ ಹೇಳಿದ್ರ ಗವರ್ನರ್. ರಾಷ್ಟ್ರಕ್ಕಿದ್ದು ಯಾರು? ಗವರ್ನರ್ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ಗವರ್ನರ್ ಅಂತ ಬಂದಾಗ ಇವ್ರಿಗೂ ಕೂಡ ಏನಪ್ಪಾ ಅಂತಂದ ಹೇಳಿದ್ರ 35 ವರ್ಷ ಇರ್ಬೇಕು. ಅವೆಲ್ಲ ಪಾಲಿಟಿಕ್ಸ್ ಬಿಡ್ರಿ, ಅವನ್ನೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಯಾರೋ ಏನಂತಂದ ಹೇಳಿದ್ರ ಆಗುಲ್ದಾರು ಬೇರೆ ಕೋಚಿಂಗ್ ಸೆಂಟರ್ದವರೆಲ್ಲ ಮೆಸೇಜ್ ಮಾಡಿ ಭಯ ಹಚ್ಚಿರ್ತಾರ ಹುಡುಗರಿಗೆ, ಅವನ್ನೆಲ್ಲ ಟೆನ್ಷನ್ ತಗೊಳಂಗಿಲ್ಲ. ಎಸ್, ಗವರ್ನರ್ ಯಾರಪ್ಪಾ ಅಂತಂದ ಹೇಳಿದ್ರೆ ಸ್ಟೇಟ್ ಹೆಡ್ ಇರ್ತಾನ, ರಾಜ್ಯಕ್ಕೆ 35 ವರ್ಷ ಆಯ್ತು. ಇಷ್ಟು ಪಾಯಿಂಟ್ಸ್ ಗಳು ಎಲ್ರಿಗೂ ಅರ್ಥ ಆಯ್ತಾ? ಇಷ್ಟೇ ಪಾಯಿಂಟ್ಸ್, ಬೇರೆ ಏನು ಬೇಡ. ಇಷ್ಟು ಪಾಯಿಂಟ್ಸ್ ಗಳು ಎಲ್ರಿಗೂ ಅರ್ಥ ಆಯ್ತಾ? ಕ್ಲಿಯರ್? ಯಾರ್ಯಾರು ಎಲ್ಲೆಲ್ಲಿ ಏನೇನ್ ಹೆಡ್ ಅಂತಂದ ಹೇಳಿ ಗೊತ್ತಾದ್ರೆ ಸಾಕು. ಅದಾದ ನಂತರ ಫಸ್ಟ್ ಪ್ರೆಸಿಡೆಂಟ್ ಯಾರಾಗಿದ್ರು? ನಮ್ಮ ಭಾರತ ದೇಶದ ಫಸ್ಟ್ ಪ್ರೆಸಿಡೆಂಟ್ ಯಾರಾಗಿದ್ರು? ಯಾರಪ್ಪ ಅಂತಂದ ಹೇಳಿದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಸೊ ಯಾರಪ್ಪ ಅಂತಂದ ಹೇಳಿದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿದ್ರು. ಇವಾಗ ಯಾರಿದಾರ? ಸೊ ಇವಾಗ ಯಾರಿದಾರ? ನಮ್ಮ ಭಾರತದ ರಾಷ್ಟ್ರಪತಿ ಇವಾಗ ಯಾರಿದಾರ? ಬಾಬು ರಾಜೇಂದ್ರ ಪ್ರಸಾದ್ ಅವ್ರೇನಪ್ಪಾ ಅಂತಂದ ಹೇಳಿದ್ರೆ ಮೊದಲ ರಾಷ್ಟ್ರಪತಿ. ಇವಾಗ ಯಾರಿದಾರಪ್ಪ ಅಂತಂದ ಹೇಳಿದ್ರೆ ದ್ರೌಪದಿ ಮುರ್ಮು. ಯಾರಿದಾರ ಇವಾಗ? ದ್ರೌಪದಿ ಮುರ್ಮು ಅಂತಂದ್ ಹೇಳ್ಬಿಟ್ಟು ಇವಾಗ ಏನಂತಂದ್ ಹೇಳಿದ್ರೆ ರಾಷ್ಟ್ರಪತಿ ಇದಾರೆ. ಈ ಪಾಯಿಂಟ್ ಗಳನ್ನ ನೆನ್ಪಿಟ್ಕೋಬೇಕು. ಇಷ್ಟು ಪಾಯಿಂಟ್ಸ್ ಗಳು ಸಾಕು. ಅದಾದ ನಂತರ ಎಮರ್ಜೆನ್ಸಿ ಅಂತ ಬರುತ್ತೆ. ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂತಂದ ಹೇಳಿದ್ರೆ ತುರ್ತು ಪರಿಸ್ಥಿತಿ. ತುರ್ತು ಪರಿಸ್ಥಿತಿಯನ್ನ ಹೇರುವವರು ಯಾರು ಅಂತ ಕೇಳ್ತಾರ. ತುರ್ತು ಪರಿಸ್ಥಿತಿಯನ್ನ ಯಾರು ಹೇರ್ತಾರಪ್ಪ ಅಂತಂದ ಹೇಳಿದ್ರ ರಾಷ್ಟ್ರಪತಿಯವರು. ತುರ್ತು ಪರಿಸ್ಥಿತಿಯನ್ನ ಯಾರು ಹೇರ್ತಾರ? ರಾಷ್ಟ್ರಪತಿಯವರು ಹೇರ್ತಾರ. ಸೊ ಯಾವ 3 ಆರ್ಟಿಕಲ್ ಬರ್ತಾವ? ಆರ್ಟಿಕಲ್ 352 ಬರುತ್ತ ನಮ್ಮ ಭಾರತ ಸಂವಿಧಾನದಲ್ಲಿ. 352 ಇದೇನಪ್ಪಾ ಅಂತಂದ ಹೇಳಿದ್ರ ಇದೇ ತರ ನಿಮ್ಗೆ ಬರ್ಕೊಡ್ರಿ, ನಿಮ್ಗೆ ಯಾರಿಗ ಅರ್ಥ ಆಗಿಲ್ಲ. ಇಡೀ ಭಾರತದ ಮೇಲೆ ಎಮರ್ಜೆನ್ಸಿಯನ್ನ ಹೇರೋದು. ಇಡೀ ಭಾರತದ ಮೇಲೆ ಎಮರ್ಜೆನ್ಸಿ ಹೇರೋದು. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಗ್ಲಿಷ್ನಾಗ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರಿತೀವಿ. ಕನ್ನಡದಾಗ ಏನಂತ ಕರಿತೀವಿ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಇದು ಎಲ್ರಿಗೂ ಅರ್ಥ ಆಯ್ತಾ? ಅವಾಗ ಯಾರು ಜಾಸ್ತಿ ಜನ ನಿಲ್ಲೋಂಗಿಲ್ಲ. ಎಲ್ಲರೂ ಏನಂತಂದ ಹೇಳಿದ್ರೆ ಮನೆಯಾಗಿರ್ಬೇಕು, ಏನು ಗಲಾಟೆ ಮಾಡೋಂಗಿಲ್ಲ, ಸ್ಟ್ರೈಕ್ ಮಾಡೋಂಗಿಲ್ಲ, ಏನೂ ಇಲ್ಲ. ನ್ಯಾಷನಲ್ ಎಮರ್ಜೆನ್ಸಿ ಬಂತಂತಂದ ಹೇಳಿದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ಬರ್ಕೊಳಕ್ ಹೋಗ್ಬೇಡ್ರಿ, ಜಸ್ಟ್ ಅರ್ಥ ಮಾಡ್ಕೊಳ್ರಿ. ನ್ಯಾಷನಲ್ ಎಮರ್ಜೆನ್ಸಿ ಯಾವಾಗ ಆಗತ್ರಿ? ಬ್ಯಾರೆ ಯಾವ್ದಾದ್ರು ದೇಶದವ್ರು ನಮ್ಮ ಮ್ಯಾಲ ಬಂದ್ ಅಟ್ಯಾಕ್ ಮಾಡಿದ್ರು, ಬ್ಯಾರೆ ಯಾರ್ದಾದ್ರು ಬಂದ್ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ಅಥವಾ ನಮ್ಮಲ್ಲೇನೇನಂತಂದ್ ಹೇಳಿದ್ರೆ ದೊಡ್ಡ ದೊಡ್ಡ ಜಗಳ ಆಗಕತ್ತು ಅಂತಂದ ಹೇಳಿದ್ರೆ ಕೊಡ್ಲಿ ಕುಡ್ಗೋಲು ವೆಪನ್ಸ್ ಗಳನ್ನ ತಗೊಂಡೇನಪ್ಪಾ ಅಂತಂದ ಹೇಳಿದ್ರೆ ಜನ ಸಾಯಕತ್ರು, ಬಡದಾಡಕತ್ರು ಅಂತಂದ ಹೇಳಿದ್ರೆ ಅಂತ ಸನ್ನಿವೇಶಗಳಲ್ಲಿ ಆಂತರಿಕ ಗಲಭೆ ಅಂತಂದ ಹೇಳ್ತೀವಿ, ಅಂತವೆಲ್ಲ ಅದು ಅಂದ್ರ ತುರ್ತು ಪರಿಸ್ಥಿತಿ ಹೇಳ್ತಾರ. ಸೊ ಆರ್ಟಿಕಲ್ 352 ಪ್ರಕಾರ ರಾಷ್ಟ್ರಪತಿಯವರು ಘೋಷಣೆ ಮಾಡ್ಬಿಡ್ತಾರ ನಮ್ಮ ಭಾರತ ದೇಶದಲ್ಲಿನ ತುರ್ತು ಪರಿಸ್ಥಿತಿ ಅಂತಂದ್ ಹೇಳ್ಬಿಟ್ಟು. ಅವಾಗ ಇಡೀ ಭಾರತ ದೇಶಕ್ಕಾಯ್ತು. ಇಷ್ಟು ಪಾಯಿಂಟ್ಸ್ ಗಳು ನೆನಪಾಯ್ತಾ? ಇವಾಗ ಏನಂತಂದ್ ಹೇಳಿದ್ರೆ ಇಷ್ಟು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿದ ನಂತರ ನಮ್ಗೆ ಏನೇನು ಅಧಿಕಾರಗಳು ಇರ್ತಾವಲ್ಲ ಎಲ್ಲಾ ಹೋಗ್ಬಿಡ್ತಾವ. ಎಲ್ಲಾ ಮೂಲಭೂತ ಹಕ್ಕುಗಳು ಹೋಗ್ತಾವು, ಪ್ರತಿಯೊಂದೇನ್ ಹಕ್ಕುಗಳು ಹೋಗ್ತಾವ. ಬಟ್ ಆದ್ರೆ ಇವು ಉಳಿತಾವ, ಎರಡೇ ಆರ್ಟಿಕಲ್ ಉಳಿತಾವ. ಯಾವ ಅಂತಂದ್ ಹೇಳಿದ್ರೆ ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21. ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 ಈ ಎರಡನ್ನು ಏನಂತಂದ್ ಹೇಳಿದ್ರೆ ತೆಗೆದು ಹಾಕಂಗಿಲ್ಲ. ಇವು ಎರಡು ಬಿಟ್ಬಿಟ್ಟು ತುರ್ತು ಪರಿಸ್ಥಿತಿ ಇದ್ದಾಗ ಎಲ್ಲಾನು ತೆಗೆದು ಹಾಕ್ಬಿಡ್ತಾರ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ಇಷ್ಟು ಎಲ್ರಿಗೂ ಅರ್ಥ ಆಯ್ತಾ? ಇಷ್ಟು ಈಗೇನ್ ಹೇಳಿದ್ನಲ್ಲ, ಇಷ್ಟ ಅರ್ಥ ಆಯ್ತಾ ಎಲ್ರಿಗೂ? ಓಕೆ, ಯಾಕ್ರಿ ಅಂತಂದ್ ಕೇಳಿದ್ರು. ಸೊ ಇವಾಗ ಏನಂತಂದ್ ಹೇಳಿದ್ರೆ ತುರ್ತು ಪರಿಸ್ಥಿತಿ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇವಾಗ ನಿಮ್ ಮನ್ಯಾಗ ಅದರಿ, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅದರಿ. ಈಗ ನಾನ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂಥರ ನನ್ನ ಹತ್ರ ಅಧಿಕಾರ ಐತೆ, ಬಂದ್ಬಿಟ್ಟು ನಿಮ್ ಹೋಲ್ ಫ್ಯಾಮಿಲಿಗೆ ನಾನು ತುರ್ತು ಪರಿಸ್ಥಿತಿ ಹೇಳ್ಬಿಡ್ತೇನೆ.
ನಾ ಹೇಳ್ದಂಗೆ ಕೇಳ್ಬೇಕು, ಎಲ್ಲಿ ಹೋಗಂಗಿಲ್ಲ, ನಿಮ್ ಜೀವನಾನ ಕಷ್ಟ ಆಗ್ಬಿಡುತ್ತೆ. ಎಲ್ಲ ನಂದ ರೂಲ್ಸ್. ಹಂಗ ಏನಂತಂದ್ ಹೇಳಿದ್ರೆ ರಾಷ್ಟ್ರಪತಿ ಅವರೊಬ್ಬರೇ ರೂಲ್ಸ್ ಗಳನ್ನ ಮಾಡ್ತಿರ್ತಾರ. ಅವಾಗ ಏನಂತಂದ್ ಹೇಳಿದ್ರೆ ನಿಂಗ್ ಜೀವನ ಮಾಡಕ ಬಿಡಂಗಿಲ್ಲ, ನಾನು ಜೀವನ ಮಾಡಕ ಬಿಡಂಗಿಲ್ಲ. ಸೊ ಅದಕ್ಕೋಸ್ಕರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಂತು ಅಂತ ಅಧಿಕಾರಗಳು ಬಂತು ಅಂತಂದ್ ಹೇಳಿದ್ರೆ ಆರ್ಟಿಕಲ್ 21 ಮೇಲೆ ಯಾರಿಗೂ ಅಧಿಕಾರ ಇಲ್ಲ, ಎಲ್ರಿಗೂ ಏನಂತಂದ್ ಹೇಳಿದ್ರೆ ಜೀವನ ನಡೆಸಬೇಕು ಅಂತಂದ್ ಹೇಳಿ. ಆರ್ಟಿಕಲ್ ಜೀವಿಸುವ ಹಕ್ಕು ಅಂತಂದ್ ಹೇಳ್ತೀವಿ, ಎಲ್ರು ಜೀವನ ನಡೆಸಬಹುದು, ಯಾರು ಏನಂತಂದ್ ಹೇಳಿದ್ರೆ ಜೀವನ ತಗೊಳಂಗಿಲ್ಲ. ಅದಕ್ಕೆ ಆರ್ಟಿಕಲ್ 21 ತೆಗೆದಾಕಂಗಿಲ್ಲ. ಅದೆಂತ ಬೇಕಂತ ಬಂದ್ರು ಕೂಡ ನಾ ಮನ್ಯಾಗ ಇರ್ತೇನಪ್ಪ, ಆದ್ರೆ ಜನ ಜೀವನ ನಡೆಸ್ತೀನಿ ನಾ, ಆತರ ಜೀವನ ನಡ್ಸಕ್ಕೆ. ಆಮೇಲೆ ಆರ್ಟಿಕಲ್ 20, ಈಗ ನಾನೇನಂತಂದ್ ಹೇಳಿದ್ರೆ ನಿಮ್ ಮ್ಯಾಲ ಬಂದು ಎಮರ್ಜೆನ್ಸಿ ಹೇರಿದ್ನಿ, ನಿಮ್ ಮನ್ಯಾಗ ನಾನು ಹೆಂಗ್ ಬೇಕಾದಂಗ ನಾನು ಅರೆಸ್ಟ್ ಮಾಡ್ಕೊಂಡು ಹೋಗ್ಬೋದಲ್ಲ, ಹೆಂಗ್ ಬೇಕಾದಂಗ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಸರ್ ಅವ್ರು ತಪ್ಪು ಮಾಡ್ಯಾರ್ರಿ, ಅದಕ್ಕೆ ಎಮರ್ಜೆನ್ಸಿ ಹೇರೇನಿ, ಇವ್ರನ್ನೆಲ್ಲಾರನು ಏನಂತಂದ್ ಹೇಳಿದ್ರೆ ನಾ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಅಂತ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಆರ್ಟಿಕಲ್ 20, ನೀನು ಎಂತ ಬೇಕಂತ ಎಮರ್ಜೆನ್ಸಿ ಇದ್ರು ಕೂಡ ಪೊಲೀಸರು ಬಂದು ನಿನ್ನನ್ನ ಎಲ್ಲಾದ್ರೂ ಯಾರನ್ನಾದ್ರೂ ಬಂದ್ ಅರೆಸ್ಟ್ ಮಾಡಿದ್ರು ಅಂತಂದ್ ಹೇಳಿದ್ರೆ ಯಾಕೆ ಅರೆಸ್ಟ್ ಮಾಡಿದ್ರು ಅಂತಂದ್ ಹೇಳ್ಬೇಕು. ಆರ್ಟಿಕಲ್ 20 ಪ್ರಕಾರ ಯಾಕೆ ಅರೆಸ್ಟ್ ಮಾಡಿದ್ರು ಅಂತಂದ್ ಹೇಳ್ಬೇಕು. ಅದಾದ ನಂತರ ವಾರೆಂಟ್ ಕೇಳ್ಬೇಕು. ಯಾಕೆ ವಾರೆಂಟ್ ಐತೇನು, ಪೊಲೀಸ್ ವಾರೆಂಟ್, FIR ಐತೇನು, ಅದು ಬರುತ್ತೆ. ಆರ್ಟಿಕಲ್ 20 ಹೇಳುತ್ತೆ. ಒನ್ ಟೈಮ್ ಮಾಡಿದ್ರು ಕೂಡ ಅವ್ನು ಏನೋ ಒಬ್ಬ ಸುಳ್ಳು ಹೇಳ್ಕೊಂಡು ಏನೋ ಒಂದ್ ಮಾಡಿರ್ತಾನ, ಮಾಡಿದ್ರು ಕೂಡ ಅರೆಸ್ಟ್ ಮಾಡಿದ್ರು ಕೂಡ 24 ಗಂಟೆ ಒಳಗಡೆ ಸಮೀಪ ಇರೋ ತಾಲೂಕ್ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಜಿಲ್ಲಾ ಕೋರ್ಟ್ ಆಗಿರ್ಬೋದು, ಅಥವಾ ಸುಪ್ರೀಂ ಕೋರ್ಟ್ ಆಗಿರ್ಬೋದು. ಸೊ ಕೋರ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಹೋಗಿ ಮುಟ್ಟಿಸ್ಬೇಕು. ಸೊ ಕೋರ್ಟ್ ಏನಂತಂದ್ ಹೇಳಿದ್ರೆ ಹಾಜರು ಪಡಿಸ್ಬೇಕು ಅಂತಂದ್ ಹೇಳ್ತೀವಿ. ಸೊ ಈ ಎರಡು ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಎರಡು ಆರ್ಟಿಕಲ್ 20 ಮತ್ತು 21 ಬಹಳ ಯೂಸ್ ಆಗ್ತವೆ. ಸೊ ಇದೇನಂತಂದ್ ಹೇಳಿದ್ರೆ ನಮ್ದ ನಾರ್ಮಲ್ ಜೀವನ ನಡ್ಸಕ್ ಏನಂತಂದ್ ಹೇಳಿದ್ರೆ ಬೇಕಾಗುವಂತದ್ದು. ಇದು ಯಾಕೆ ಮಾಡಿದ್ರು ಅಂತಂದ್ ಹೇಳಿದ್ರೆ ನಿಮ್ಗೊಂದು ಸ್ಟೋರಿ ಐತೆ. ಯಾಕೆ ಮಾಡಿದ್ರು ಅಂತಂದ್ ಹೇಳಿದ್ರೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಸ್ಟೋರಿ ಅದು. ನಮ್ಮ ಭಾರತ ದೇಶದೊಳಗಡೆ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ನಾರ್ಮಲ್ ಆಗಿ ಎಲ್ಲ ಕರೆಕ್ಟ್ ಆಗಿ ನಡೀತಾ ಇರತ್ತ. 1970 ಟೈಮಲ್ಲಿ 1970 ಟೈಮಲ್ಲಿ ಏನಾಗತ್ತಂದ್ರ ಒಬ್ಬರು ಪ್ರೈಮ್ ಮಿನಿಸ್ಟರ್ ಬರ್ತಾರೆ. ಯಾರಿಗಾದ್ರೂ ಗೊತ್ತೈತೆ 1970 ಟೈಮಲ್ಲಿ ಒಬ್ಬರು ಪ್ರೈಮ್ ಮಿನಿಸ್ಟರ್ ಯಾರಂತಂದ್ ಹೇಳಿ? ಇಂದಿರಾ ಗಾಂಧಿ. ಸೊ ಇಂದಿರಾ ಗಾಂಧಿ ಅವ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಬರ್ತಾರ. ಸೊ ಅದೇ ಟೈಮಲ್ಲಿ ಬಹಳ ಚಂದ ಆಗತ್ತ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 1971 ಯುದ್ಧ ಆಗತ್ತ ಭಾರತ ಮತ್ತು ಪಾಕಿಸ್ತಾನ ನಡುವೆ. ಬಾಂಗ್ಲಾದೇಶವನ್ನ ಏನಂತಂದ್ ಹೇಳಿದ್ರೆ ಫ್ರೀಡಮ್ ಕೊಟ್ಬಿಡ್ತೀವಿ ಅವ್ರಿಗೆ ಪಾಕಿಸ್ತಾನದವ್ರ ಜೊತೆ ಯುದ್ಧ ಮಾಡಿ. ಅದೆಲ್ಲ ನಾರ್ಮಲ್ ಆಯ್ತಾ. ಅದಾದ ನಂತರ ನೆಕ್ಸ್ಟ್ ಏನಾಗತ್ತ ಅಂತಂದ್ ಹೇಳಿದ್ರೆ ಒಂದು 3-4 ವರ್ಷ ಆದ ನಂತರ, ಅಂದ್ರೆ 3-4 ವರ್ಷ ಅಂತಂದ್ ಹೇಳಿದ್ರೆ 1974 ಆ ಟೈಮಲ್ಲಿ ಏನಾಗತ್ತ ಅಂತಂದ್ ಹೇಳಿದ್ರೆ ಇಂದಿರಾ ಗಾಂಧಿ ಅವ್ರ ಸರ್ಕಾರ ಏನಂತಂದ್ ಹೇಳಿದ್ರೆ ಬೀಳೋಕ್ ಸ್ಟಾರ್ಟ್ ಆಗತ್ತ. ಸೊ ಅಲ್ಲೋಲ ಕಲ್ಲೋಲ ಆಗ್ತಿರತ್ತೆ. ಇವ್ರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೋ ಇಲ್ಲೋ, ಅವ್ರ ಕಡೆ ಜನ ಏನಂತಂದ್ ಹೇಳಿದ್ರೆ MP ಗಳೆಲ್ಲ ಬಿಟ್ಟು ಹೋಗ್ಬಿಟ್ಟು ಬೇರೆ ಕಡೆ ಹೋಗ್ತಿರ್ತಾರೆ. ನೆಕ್ಸ್ಟ್ ಇಲೆಕ್ಷನ್ ದಾಗ ನಾನು ಗೆಲ್ತೀನೋ ಇಲ್ಲೋ ಅಂತಂದ್ ಹೇಳ್ಬಿಟ್ಟು ಸುಮ್ನ ಏನು ರೀಸನ್ ಇಲ್ಲ ಬ್ಯಾರೆದವ್ರು ಬಂದು ಏನಂತಂದ್ ಹೇಳಿದ್ರೆ ಯುದ್ಧ ಮಾಡಿಲ್ಲ, ಯಾರು ಗಲಭೆ ಎದ್ದಿಲ್ಲ, ಏನು ರೀಸನ್ ಇಲ್ಲ. ಇವಳದ್ ಸರ್ಕಾರ ಬಿದ್ದೋಗತ್ತ. ಏನಪ್ಪಾ ಅಂತಂದ್ ಹೇಳಿದ್ರೆ ಇಂದಿರಾ ಗಾಂಧಿ ಅವ್ರದ್ದು ಸರ್ಕಾರ ಬಿದ್ದೋಗತ್ತ. ಸೊ ಇನ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರಂಗಿಲ್ಲ ಅಂತಂದ್ ಹೇಳ್ಬಿಟ್ಟು ಸಡನ್ ಆಗಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನ ತಗೊಂಡ್ ಬರ್ತಾರ. ಅವಾಗ ಇವೇನು ಇರಂಗಿಲ್ಲ. ಇಂಥವೇನಂತಂದ್ ಹೇಳಿದ್ರೆ ಯಾವ್ದು ಆರ್ಟಿಕಲ್ 20 ಆರ್ಟಿಕಲ್ 21 ತೆಗೆದ್ ಹಾಕ್ಬಾರ್ದು ಅಂತಂದ್ ಹೇಳಿ ಇವೆಲ್ಲ ಏನು ಇರಂಗಿಲ್ಲ. ಸೊ ಎಮರ್ಜೆನ್ಸಿ ಮಾಡ್ಬಿಡ್ತಾರ. ಅವಾಗ ಏನ್ ಮಾಡ್ತಾರ ಗೊತ್ತೈತೇನ, ಇಂದಿರಾ ಗಾಂಧಿ ಅವರು ಇದನ್ನ ತುರ್ತು ಪರಿಸ್ಥಿತಿ ಹೇರ್ಬಿಡ್ತಾರ ಇಂಡಿಯಾ ಮೇಲೆ ಇದ್ ನಂತರ 2-3 ಜನ ಎಲ್ಲಾದ್ರೂ ಕೂಡ್ ನಿಂತ್ಕೊಂಡ್ರ, 2-3 ಜನ ಗುಂಪಾಗಿ ನಿಂತ್ಕೊಂಡ್ರ, ರಾಜಕಾರಣಿಗಳಾಗಿರ್ಬೋದು ಯಾರಾಗಿರ್ಬೋದು, ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ರಿ. ಅರೆಸ್ಟ್ ಮಾಡ್ಕೊಂಡ್ ಏನಂತಂದ್ ಹೇಳಿದ್ರೆ ಜೈಲ್ನ ಹಾಕೋದು. ಇದೇ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಎಲ್ಲಾ ಅಪೋಸಿಟ್ ಸರ್ಕಾರದವ್ರು ಇರ್ತಾರಲ್ಲ, ಅಂದ್ರೆ ಈಗ ಕಾಂಗ್ರೆಸ್ದವ್ರಾದ್ರ ಇನ್ ಅಪೋಸಿಟ್ ಪಕ್ಷಗಳೇ ಬಿಜೆಪಿ ಪಕ್ಷ ಮತ್ತ ಅದ್ರ ಪಕ್ಷಗಳು ಬೇರೆ ಆ ಟೈಮ್ದಾಗ ಇದ್ವಲ್ಲ, ಆ ಪಕ್ಷದ ನಾಯಕರನ್ನ ಮನಿಗ್ ಬಂದ್ ಅವ್ರನ್ನ ಮಲಗಿದ್ದವ್ರನ್ನು ಕೂಡ ಏನಂತಂದ್ ಹೇಳಿದ್ರೆ ಎಬ್ಸ್ಕೊಂಡು ಹೋಗಿ ಅರೆಸ್ಟ್ ಮಾಡಿದ್ರು. ರೀಸನ್ ಹೇಳಲಿಲ್ಲ, ಎದಕ್ ಅರೆಸ್ಟ್ ಮಾಡತಾರ ಅಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅದಾದ ನಂತರ ಅರೆಸ್ಟ್ ಮಾಡಿ ಏನಾಗತ್ತ ಅಂತಂದ್ ಹೇಳಿದ್ರೆ ಮತ್ತೆ ಅವಳು ಏನಂತಂದ್ ಹೇಳಿದ್ರೆ ಅಧಿಕಾರಕ್ಕೆ ಬರ್ತಾರ. ಯಾರಪ್ಪಾ ಅಂತಂದ್ ಹೇಳಿದ್ರೆ ಇಂದಿರಾ ಗಾಂಧಿ ಅವರು ಮತ್ತೆ ಅಧಿಕಾರಕ್ಕೆ ಬರ್ತಾರ. ಸೊ ಈ ತರ ನಮ್ ಕಾನೂನು ಮಿಸ್ಯೂಸ್ ಆಗತ್ತ. ಸೊ ಇಲ್ಲಿ ಹೇಳುಲ್ದಾನೆ ಏನಂತಂದ್ ಹೇಳಿದ್ರೆ ಎಷ್ಟೋ ಜನರನ್ನ ಅರೆಸ್ಟ್ ಮಾಡ್ಬೋದು, ಬಿಡ್ಬೋದು ಇಂಥ ಟೈಮಲ್ಲಿ ಅಂತಂದ್ ಹೇಳ್ಬಿಟ್ಟು ನೆಕ್ಸ್ಟ್ ಯಾರು ಬರ್ತಾರ ಅಂತಂದ್ ಹೇಳಿದ್ರೆ ಮೊರಾರ್ಜಿ ದೇಸಾಯಿ ಅವರು 1978-79ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಇಂದಿರಾ ಗಾಂಧಿ ಅವರನ್ನ ಸೋಲಿಸ್ಬಿಟ್ಟು ಪ್ರಧಾನ ಮಂತ್ರಿ ಆಗ್ತಾರ. ಪ್ರಧಾನ ಮಂತ್ರಿ ಆದ ತಕ್ಷಣನೇ ಅವ್ರು ಒಂದ್ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ತುರ್ತು ಪರಿಸ್ಥಿತಿ ಟೈಮಲ್ಲಿ ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 ಯಾರು ತೆಗೆದು ಹಾಕೋಂಗಿಲ್ಲ. ನೀವೆಲ್ಲಾ ಅಧಿಕಾರಗಳನ್ನ ತೆಗೆದು ಹಾಕ್ರಿ, ಬಟ್ ಅದ್ರ ಆರ್ಟಿಕಲ್ 20 ಮತ್ತು 21
ಯಾರು ತೆಗೆದು ಹಾಕೋಂಗಿಲ್ಲ. ಎದಕ್ ಅರೆಸ್ಟ್ ಮಾಡತ್ತೀರಿ ಅಂತಂದ್ ಹೇಳ್ಬೇಕು, ರೀಸನ್ ಹೇಳ್ಬೇಕು, 24 ಗಂಟೆ ಒಳಗಡೆ ಹೋಗಿ ನಿಲ್ಲಿಸ್ಬೇಕು ಕೋರ್ಟ್ ಮುಂದೆ. ಅದಾದ ನಂತರ ಆರ್ಟಿಕಲ್ 21 ಏನ್ ಹೇಳುತ್ತಾ, ಜೀವಿಸು, ಎಲ್ರೂ ಜೀವನ ನಡೆಸಬಹುದು ಅಂತಂದೇಳಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇವ್ನೆರಡು ತೆಗೆದು ಹಾಕ್ಬಾರ್ದು ಅಂತಂದ್ ಹೇಳೋದಕ್ಕೆ ಮೇನ್ ರೀಸನ್. ಕ್ಲಿಯರ್ ಎಲ್ರಿಗೂ? ಓಕೆ, ಡನ್. ನೆಕ್ಸ್ಟ್ ಏನಾಗತ್ತ, ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಆರ್ಟಿಕಲ್ 352 ಆಯ್ತು, ಇನ್ನೊಂದು 356 ಬರುತ್ತೆ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ರಾಜ್ಯಗಳಲ್ಲಿ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ರಾಜ್ಯಗಳಲ್ಲಿ ತುರ್ತು ಪರಿಸ್ಥಿತಿ. ಈ ಹೆಂಗ ರಾಜ್ಯಗಳಲ್ಲಿ ಹೆಂಗ ಇರ್ತಾರಂತ ಜಸ್ಟ್ ನೆನ್ಪಿಟ್ಕೊಳ್ರಿ. ಅವ್ರದ್ದು ಅಲ್ಲೋಲ ಕಲ್ಲೋಲ ಆಗ್ತಿದ್ರ ಸ್ಟೇಟ್ ಎಮರ್ಜೆನ್ಸಿ ಅಂತಂದ್ ಹೇಳ್ತೀವಿ. ಇಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಒಳಗಡೆ ಸರ್ಕಾರ, ನಾನ್ CM ನೀನ್ CM ಅವು ಯಾರು ಆಗಂಗಿಲ್ಲ, 2-3 ತಿಂಗಳಾದ್ರೂ ಕೂಡ ಅಂತ ಸಮಯದಲ್ಲಿ ಏನ್ ಮಾಡ್ತಾರ ಅಂದ್ರ, ಸರ್ಕಾರದ ಆಡಳಿತ ಯಂತ್ರ ಬಿದ್ದೋಗೈತಿ, ಇವ್ರು ಯಾರು CM ಆಗಂಗಿಲ್ಲ ಅಂತಂದ್ ಹೇಳಿ ರಾಷ್ಟ್ರಪತಿಯವರು ರಾಜ್ಯಗಳ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರ್ತಾರೆ. ಆಮೇಲೆ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ 360 ಅಂತ ಬರುತ್ತೆ, ಆರ್ಟಿಕಲ್ 360, ಹಣಕಾಸು ತುರ್ತು ಪರಿಸ್ಥಿತಿ. ಇಲ್ಲಿವರೆಗೂ ನಮ್ಮ ಇಂಡಿಯಾ ಮೇಲೆ ಆಗಿಲ್ಲ. ಅಂದ್ರೆ ನಾವು ಆರ್ಥಿಕವಾಗಿ ಫುಲ್ ಡೌನ್ ಆದ್ವಿ ಅಂತಂದ್ ಹೇಳಿದ್ರೆ ಅದು ಬರುತ್ತೆ. ಫೈನಾನ್ಸಿಯಲ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ, ಫೈನಾನ್ಸಿಯಲ್ ಎಮರ್ಜೆನ್ಸಿ. ಓಕೆ, ಇಷ್ಟ ಆಯ್ತಾ. ಇದಾದ ನಂತರ ನೆಕ್ಸ್ಟ್ ಲೋಕಸಭೆ ಇಂಪಾರ್ಟೆಂಟ್. ಲೋಕಸಭೆಯಲ್ಲಿ ಎಷ್ಟು ಜನ ಇದಾರ, ರಾಜ್ಯಸಭೆಯಲ್ಲಿ ಎಷ್ಟು ಜನ ಇದಾರ, ಲೋಕಸಭೆಯಲ್ಲಿ ಎಷ್ಟು ಜನ ಇದಾರ, ರಾಜ್ಯಸಭೆಯಲ್ಲಿ ಎಷ್ಟು ಜನ ಇದಾರ. ಸೊ ಇವಾಗ ಲೋಕಸಭೆಯಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 543 ಜನ ಇದಾರ. ಸೊ ಇಬ್ಬರು ಜನರನ್ನ ತೆಗೆದು ಹಾಕ್ತಾರ್ರಿ, ಆಂಗ್ಲೋ ಇಂಡಿಯನ್ಸ್ ಗಳನ್ನ ತೆಗೆದು ಹಾಕ್ತಾರ, 543 ಅಷ್ಟೇ. ರಾಜ್ಯಸಭೆಯಲ್ಲಿ ಎಷ್ಟು ಜನ ಇದಾರಪ್ಪ ಅಂತಂದ ಹೇಳಿದ್ರೆ 250 ಜನ ಇದಾರ, 250 ಜನ. ಲೋಕಸಭೆಯಲ್ಲಿ ಏನಂತಂದ ಹೇಳಿದ್ರೆ ಹೆಡ್ ಅನ್ನ ಸ್ಪೀಕರ್ ಅಂತ ಕರೀತಾರೆ, ಸ್ಪೀಕರ್. ಅದಾದ ನಂತರ ರಾಜ್ಯಸಭೆ ಹೆಡ್ ಅನ್ನ ಏನಂತ ಕರೀತಾರ ಅಂತಂದ ಹೇಳಿದ್ರೆ ಅಧ್ಯಕ್ಷರು ಅಂತ ಕರೀತಾರೆ, ಅಧ್ಯಕ್ಷರು, ಚೇರ್ಮನ್ ಅಂತಂದ ಹೇಳ್ತೀವಿ, ಅಧ್ಯಕ್ಷರು ಅಥವಾ ಚೇರ್ಮನ್ ಅಂತಂದ ಹೇಳ್ತೀವಿ. ಸೊ ಯಾವಾಗ್ಲೂ ಏನಂತಂದ ಹೇಳಿದ್ರೆ ರಾಜ್ಯಸಭೆದು ಚೇರ್ಮನ್ ಯಾರು ಇರ್ತಾರ ಅಂತಂದ ಹೇಳಿದ್ರೆ ವೈಸ್ ಪ್ರೆಸಿಡೆಂಟ್ ಅವ್ರಿಗೆ. ಯಾರು ವೈಸ್ ಪ್ರೆಸಿಡೆಂಟ್ ಇರ್ತಾರ ಆ ವರ್ಷ ಅವ್ರ ಏನಂತಂದ ಹೇಳಿದ್ರೆ ರಾಜ್ಯಸಭೆದು ಅಧ್ಯಕ್ಷರಾಗಿರ್ತಾರೆ. ಸ್ಪೀಕರ್ ಯಾರಿದಾರ, ಚೇರ್ಮನ್ ಯಾರಿದಾರ ಅಂತಂದ ಹೇಳಿ ಒಂದ್ ಸ್ವಲ್ಪ ನೋಡ್ಕೊಳ್ರಿ. ಅದಾದ ನಂತರ ಇದನ್ನೇ ಏನಪ್ಪಾ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಮತ್ತೆ GK ಪಾಯಿಂಟ್ಸ್ ಗಳಲ್ಲಿ ಕಂಟಿನ್ಯೂಷನ್ ಮಾಡೋಣ. ಜಸ್ಟ್ ಇಷ್ಟ ನೆನ್ಪಿಡೋದು, ಏನ್ ಹೇಳ್ಕೊಟ್ಟಿನಲ್ಲ ಇವಾಗ, ಏನ್ ಹೇಳ್ಕೊಟ್ಟಿನಿ, ಚೇರ್ಮನ್ ಯಾರು, ಸ್ಪೀಕರ್ ಯಾರು, ಲೋಕಸಭೆಯಲ್ಲಿ ಎಷ್ಟು ಸೀಟ 543, ರಾಜ್ಯಸಭೆಯಲ್ಲಿ ಏನಂತಂದ ಹೇಳಿದ್ರೆ 250. ಈ 250ರಲ್ಲಿ ಮತ್ತೆ 12 ಜನರನ್ನ ಯಾರು ನೇಮಕ ಮಾಡ್ತಾರ, ನಾಮಕರಣ ಮಾಡ್ತಾರ. ಯಾರು ಮಾಡ್ತಾರ, ರಾಷ್ಟ್ರಪತಿಯವರು. ರಾಜ್ಯಸಭೆ ಒಳಗಡೆ ಮತ್ತೆ 12 ಜನ ಬರ್ತಾರಲ್ಲ, 250ರಲ್ಲಿ ಮತ್ತೆ ಏನಂತಂದ ಹೇಳಿದ್ರೆ 12 ಜನ ಬರ್ತಾರ. ಸೊ ಅವ್ರನ್ನ ಯಾರು ನಾಮಕರಣ ಮಾಡ್ತಾರಪ್ಪ ಅಂತಂದ ಹೇಳಿದ್ರ ರಾಷ್ಟ್ರಪತಿ ಅವ್ರು ಮಾಡ್ತಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಇದೆಲ್ರಿಗೂ ಕ್ಲಿಯರ್ ಅಲ್ಲ? ಕ್ಲಿಯರ್. ಮೇನ್ ಕ್ವಶನ್ಸ್ ಗಳು ಇದರಿಂದ ಬರ್ತವೆ, ಈ ಟಾಪಿಕ್. ಎಸ್. ಆಮೇಲೆ ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಸಿಗೋಣ. ಇವತ್ತಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ಸಾಕಿಲ್ಲಿಗೆ, ಇಲ್ಲ ಅಂತಂದ ಹೇಳಿದ್ರೆ ಎಲ್ಲರೂ ತಲೆ ತಿರ್ಗಾಕ್ ಹಿಡಿದಿತ್ತು. ಇಷ್ಟೇನಂತಂದ ಹೇಳಿದ್ರೆ ಸ್ವಲ್ಪ ನೋಟ್ಸ್ ಮಾಡ್ಕೊಡ್ ನಾಳೆ. ಇವತ್ತಿನ ಕ್ಲಾಸ್ ಇವಾಗ ಅಪ್ಲೋಡ್ ಮಾಡ್ತೀನಪ್ಪ, ನಿನ್ನೆ ಕ್ಲಾಸ್ ಅಪ್ಲೋಡ್ ಮಾಡ್ತೀನಿ, ಇವತ್ತಿಂದು ಏನಂತಂದ ಹೇಳಿದ್ರೆ ಅಪ್ಲೋಡ್ ಮಾಡಿರ್ತೀನಿ ಮಾರ್ನಿಂಗ್ ಒಳಗಡೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್. ಇಲ್ಲಪ್ಪ, ಅದು 12 ಏನಂತಂದ ಹೇಳಿದ್ರೆ ಕೇಂದ್ರಾಡಳಿತ ಪ್ರದೇಶಗಳಿಂದ ಅಲ್ಲ, 12 ಜನರನ್ನ ನಾಮಕರಣ ಮಾಡ್ತಾರಲ್ಲ. ನಮ್ಮ ಭಾರತ ದೇಶದಲ್ಲಿ ಕ್ರೀಡೆಗೆ ತುಂಬಾ ಇಂಪಾರ್ಟೆಂಟ್ ಯಾರಾಗಿರ್ತಾರ, ಸಂಗೀತಕ್ಕೆ ಯಾರಾಗಿರ್ತಾರ, ವಿಜ್ಞಾನಕ್ಕೆ, ಆಮೇಲೆ ಸೊಸೈಟಿ ಒಳಗಡೆ ಯಾರು ಚಂದ ಇದು ಮಾಡಿರ್ತಾರಲ್ಲ ಅಂತವ್ರೇನಪ್ಪಾ ಅಂತಂದ ಹೇಳಿದ್ರೆ 12 ಜನರನ್ನ ನೇಮಕ ಮಾಡ್ತಾರೆ. ಎಸ್, ಕ್ಲಿಯರ್. ನೆಕ್ಸ್ಟ್ ನಾಳೆ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.